Press the bell button now. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ 12ನೇ ದಿನದ ಆನ್ಲೈನ್ ಪ್ರಾಡಕ್ಟ್ ಟ್ರೈನಿಂಗಿಗೆ ಸ್ವಾಗತ. ಇವತ್ತು ನಾವು ಹಾರ್ವೆಸ್ಟ್ ಸಕ್ಸಸ್ ಅಕಾಡೆಮಿ ಅವರ 12ನೇ ದಿನದ ಆನ್ಲೈನ್ ಪ್ರಾಡಕ್ಟ್ ಟ್ರೈನಿಂಗ್ ಕನ್ನಡದಲ್ಲಿ ಮಾಡ್ತಾ ಇದ್ದೇವೆ. ನಾನು ಡಾಕ್ಟರ್ ಮಾನಸ ನಾಯಕ್, ಹಾರ್ವೆಸ್ಟ್ ಸಕ್ಸಸ್ ಅಕಾಡೆಮಿಯ ಪ್ರಾಡಕ್ಟ್ ಟ್ರೈನರ್. ಇವತ್ತು ಈ ಲಾಕ್ಡೌನ್ ಅಲ್ಲಿ ನಾವು ಯಾವ್ದು ಆನ್ಲೈನ್ ಪ್ರಾಡಕ್ಟ್ ಟ್ರೈನಿಂಗ್ ಮಾಡ್ತಾ ಇದೀವಿ, ಯಾವ್ದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಇದೀವಿ ಅಂತ ನೋಡೋಣ. ಎಲ್ಲರಿಗೂ ಕಾಣ್ತಾ ಇದೆ ಸ್ಕ್ರೀನ್ ಮೇಲೆ. ಇವತ್ತು ನಮ್ಮ ಟ್ರೈನಿಂಗ್ ಬಂದು ಫೀಲಿಂಗ್ ಲಿಕ್ವಿಡ್ ಮತ್ತೆ ಕ್ಯಾಪ್ಸೂಲ್ಸ್. ಬನ್ನಿ ಇದ್ರ ಬಗ್ಗೆ ನಾವು ಇನ್ನಷ್ಟು ಡೀಪ್ ಆಗಿ ಅವರು ನಮಗೆ ಅವರ ಪ್ರಾಡಕ್ಟ್ಸ್ ಬಗ್ಗೆ ನಾಲೆಡ್ಜ್ ನ ಕೂಡ ಕೊಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಅವರು ಬಿಲೀವ್ ಮಾಡ್ತಾರೆ ನಾಲೆಡ್ಜ್ ಇಸ್ ದ ಕೀ ಟು ಸಕ್ಸಸ್ ಅಂತ. ಯಾಕೆಂದ್ರೆ ನಾಲೆಡ್ಜ್ ಇದ್ರೇನೆ ನಮ್ಗೆ ಸಕ್ಸಸ್ ಸಿಗೋದು ಅಥವಾ ಏಳ್ಗೆ ಸಿಗೋದು ಅಂತ ಅವರು ನಂಬ್ತಾರೆ. ಹಾಗಾಗಿ ಈ ಹಾರ್ವೆಸ್ಟ್ ಸಕ್ಸಸ್ ಅಕಾಡೆಮಿ ಅವರು ನಮ್ಗೆ ಹೇಗೆ ಅರ್ನ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ನಮ್ಗೆ ಅದ್ರ ಬಗ್ಗೆ ಅವರು ಇನ್ಫಾರ್ಮೇಶನ್ ಅಥವಾ ನಾಲೆಡ್ಜ್ ನ ಕೂಡ ಕೊಡ್ತಾ ಇದ್ದಾರೆ. ಸೊ ಇದು ನಮ್ಗೆ ಒಂದು ಬಹಳ ಹೆಮ್ಮೆಯ ವಿಷಯ. ಅಥವಾ ನಾವು ಈ ಟೈಮನ್ನ ಅಥವಾ ಇದನ್ನ ನಾವು ಬಹಳ ಸದುಪಯೋಗ ಪಡಿಸ್ಕೊಂಡು ಅದ್ರ ಬಗ್ಗೆ ತಿಳ್ಕೋಬೇಕು. MI ಲೈಫ್ ಸ್ಟೈಲ್ ಅವ್ರದ್ದು ಬಹಳಷ್ಟು ಬೇರೆ ಬೇರೆ ಬ್ರಾಂಡ್ಸ್ ಇದೆ. ಯಾವುದು ಅಂತ ಹೇಳಿದ್ರೆ ಎಲಿಮೆಂಟ್ಸ್ ವೆಲ್ನೆಸ್, ಆನ್ ಅಂಡ್ ಆನ್, ಆಹಾರ್, ನ್ಯೂಸ್ಟರ್, MI ಹೋಮ್ ಮತ್ತೆ ಇಂಡಿಯಾ ಗ್ರೋ. ಇದು ಬಹಳ ಬೇರೆ ಬೇರೆ ಬ್ರಾಂಡ್ಸ್ ಅವರಲ್ಲಿ ಅವೈಲೇಬಲ್ ಇದೆ. ಬಹಳಷ್ಟು ಬೇರೆ ಬೇರೆ ಪ್ರಾಡಕ್ಟ್ಸ್ ಕೂಡ ಈ ಬ್ರಾಂಡ್ಸ್ ಅಂಡರ್ ಅದು ಬರುತ್ತೆ. ಸೊ ಸ್ನೇಹಿತರೆ, ದಿನನಿತ್ಯ ನಾನು ನನ್ನ ಟ್ರೈನಿಂಗ್ ಅಲ್ಲಿ ಹೇಳ್ಕೊಂಡೇ ಬಂದಿದ್ದೀನಿ, ನಮ್ಮ ಆನ್ಸೆಸ್ಟರ್ಸ್ ಅಷ್ಟು ನಾವು ಹೆಲ್ದಿಯಾಗಿ ಇದ್ದೀವಾ ಅಥವಾ ಅವರ ಕ್ವಾಲಿಟಿ ಆಫ್ ಲೈಫ್ ನಾವು ಲೀಡ್ ಮಾಡ್ತಾ ಇದ್ದೀವಾ, ಆರೋಗ್ಯಕರವಾಗಿದ್ದೀವಾ, ಪೌಷ್ಟಿಕಾಂಶತೆ ಏನಿತ್ತು ಅವರಲ್ಲಿ ಅಥವಾ ಆ ಸ್ಟ್ರೆಂತ್, ಬಲ, ಸ್ಟ್ಯಾಮಿನಾ ಏನಿತ್ತು ಅಷ್ಟು ನಮ್ಮಲ್ಲಿ ಇದೆಯಾ? ಖಂಡಿತವಾಗ್ಲೂ ಇಲ್ಲ, ಹೌದಲ್ವಾ? ಏನಿದಕ್ಕೆ ರೀಸನ್ಸ್ ಅಂತ ಹೇಳಿದ್ರೆ ಅದಕ್ಕೆ ರೀಸನ್ಸ್ ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ನಮ್ಮ ದಿನಚರಿ ಆಗಿರ್ಬೋದು, ಹೇಗೆ ನಾವು ಪ್ರೆಷರ್ ಅಲ್ಲಿ ಇದ್ದೀವಿ, ಸ್ಟ್ರೆಸ್ ಅಲ್ಲಿ ಇದ್ದೀವಿ, ಅಥವಾ ಹೇಗೆ ನಮ್ಮ ಆಹಾರದಲ್ಲಿ ಪೌಷ್ಟಿಕಾಂಶತೆ ಕಡಿಮೆ ಆಗಿರುವಂಥದ್ದು, ನ್ಯೂಟ್ರಿಷನ್ ಕಡಿಮೆ ಆಗಿರುವಂಥದ್ದು, ಇದೆಲ್ಲ ಒಂದು ಕಾರಣಗಳು ಕೂಡ ಹೌದು. ಅದ್ರ ಜೊತೆಗೆ ನಾವು ಹೇಗೆ ನಮ್ಮ ದಿನಗಳು ಮುಂದೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ದಿನಕ್ಕೊಂದೊಂದು ಹೊಸ ಬ್ಯಾಕ್ಟೀರಿಯಾ, ಹೊಸ ವೈರಸಸ್ ಕೂಡ ನಮ್ಮ ಪ್ರಪಂಚದಲ್ಲಿ ಬರ್ತಾ ಇರುವಂತದ್ದು. ಯಾಕೆ? ನಾವು ಗಾಳಿ ಸೇವನೆ ಮಾಡೋದ್ರಲ್ಲೂ ದೂಷಿತ ಆಗಿದೆ, ನಾವು ಸೇವನೆ ಮಾಡೋ ಆಹಾರದಲ್ಲಿ ಪೌಷ್ಟಿಕಾಂಶತೆ ಕಡಿಮೆ ಇರುವಂತದ್ದು. ಇದರಿಂದ ಏನಾಗುತ್ತೆ, ನಮ್ಮ ಶರೀರದಲ್ಲಿ ಆ ರೋಗವನ್ನ ತಡೆಯಕ್ಕೆ ಇರುವಂತ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಇದೆ. ಆ ಇಮ್ಯೂನ್ ಸಿಸ್ಟಮ್ ಅಂತ ಏನ್ ಹೇಳ್ತೇವೆ, ಆ ರೋಗ ನಮ್ಮ ಶರೀರಕ್ಕೆ ಎಂಟ್ರಿ ಆಗೋದನ್ನ ಹೇಗೆ ತಡೆಗಟ್ಟುತ್ತೆ, ಅದು ಡಾಕ್ಟರ್ ತರ ಹೇಗೆ ನಮ್ಮ ಶರೀರವನ್ನ ಕಾಪಾಡುತ್ತೆ, ಆ ಶಕ್ತಿಯನ್ನು ನಾವು ಕಳ್ಕೊತಾ ಇದೀವಿ. ಅಥವಾ ಶಕ್ತಿ ನಮ್ಮಲ್ಲಿ, ಆ ಡಾಕ್ಟರ್ ಇಮ್ಯೂನ್ ಸಿಸ್ಟಮ್ ಏನಿದೆ ಆ ಶಕ್ತಿ ನಮ್ಮಲ್ಲಿ ದಿನನಿತ್ಯ ಕಡಿಮೆ ಆಗ್ತಾ ಇದೆ. ಬಟ್ ಹೇಗೆ ನಾವು ಅದನ್ನ ಕಾಪಾಡ್ಕೊಳ್ಳೋದು, ಹೇಗೆ ನಾವು ಅದನ್ನ ವೃದ್ಧಿ ಮಾಡ್ಕೊಳ್ಳೋದು, ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು ಅನ್ನೋದಕ್ಕೆ ಕಾರಣ ಅಥವಾ ಅದಕ್ಕೆ ಉತ್ತರ ಏನು ಅಂತ ಹೇಳಿದ್ರೆ, ನಮ್ಮ ಪ್ರಾಡಕ್ಟ್ಸ್ ಅಲ್ಲಿ, ಈ ಎಲಿಮೆಂಟ್ಸ್ ವೆಲ್ನೆಸ್ ಪ್ರಾಡಕ್ಟ್ ಅಲ್ಲಿ ಬಹಳ ಪುರಾತನ ಕಾಲದಿಂದನೂ ತಲಾಂತರದಿಂದ ಬಂದಿರುವಂತ ಭಾರತದಲ್ಲಿ ಬಂದಿರುವಂತ ಆಯುರ್ವೇದ ಶಾಸ್ತ್ರವನ್ನದಲ್ಲಿ ಏನ್ ಹೇಳಿದ್ದಾರೆ, ಅದರಲ್ಲಿ ಹೇಳಿರುವಂತ ವೆಲ್ನೆಸ್ ಹರ್ಬ್ಸ್ ನ ಯೂಸ್ ಮಾಡಿ, ಈಗ ಸೈಂಟಿಫಿಕ್ ಟೆಕ್ನಾಲಜಿ ಯೂಸ್ ಮಾಡಿ ನಮ್ಮ ಲೈಫ್ ಸ್ಟೈಲ್ಗೆ ಅನುಸಾರವಾಗಿ
ಬಂದಿರೋ ಅಂತ ಅಥವಾ ಕೊಟ್ಟಿರೋ ಅಂತ ಪ್ರಾಡಕ್ಟ್ಸೇ ಎಲಿಮೆಂಟ್ಸ್ ವೆಲ್ನೆಸ್ ಪ್ರಾಡಕ್ಟ್ಸ್. ಸೊ ಈ ಆಯುರ್ವೇದದ ಬಳಕೆಯಿಂದ ಪುರಾತನ ಕಾಲದ್ದು ಬಹಳ ನೈಸರ್ಗಿಕವಾಗಿ ಸಿಕ್ಕಿರೋ ಅಂತ ಹರ್ಬ್ಸು, ಬಹಳ ಟೈಮ್ ಟೆಸ್ಟೆಡ್, ಯಾವುದೇ ತರಹದ ಸೈಡ್ ಎಫೆಕ್ಟ್ ಇಲ್ಲ, ಆ ತರ ಹರ್ಬ್ಸ್ ನ ಈ ಸೈಂಟಿಫಿಕ್ ಟೆಕ್ನಾಲಜಿಯಿಂದ ನಮ್ಮ ಶರೀರಕ್ಕೆ ಹೇಗೆ ಇವಾಗ ಇರುವಂತ ಲೈಫ್ ಸ್ಟೈಲ್ ಅಲ್ಲಿ ಬಹಳ ಉಪಯೋಗವಾಗುವಂತ ಕಾಂಬಿನೇಷನ್ ಅಲ್ಲಿ ಕೊಟ್ಟಿರುವಂತದ್ದೇ ಈ ಎಲಿಮೆಂಟ್ಸ್ ವೆಲ್ನೆಸ್ ಪ್ರಾಡಕ್ಟ್ಸ್. ಇದ್ರೆ ನಮ್ಮ ಟೀಮು ಅಥವಾ ನಮ್ಮ ಈ ಎಲಿಮೆಂಟ್ಸ್ ವೆಲ್ನೆಸ್ ನಂಬರ್ 1 ಬ್ರ್ಯಾಂಡ್ ಇವಾಗ ರೆಕಗ್ನೈಸ್ ಆಗಿದೆ. ಈ ರೆಕಗ್ನಿಷನ್ ಸಿಗೋದಿಕ್ಕೆ ಈ ನಮಗೆ ಪ್ರೌಡ್ ಏನಿದೆ ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಅವರೇ ಡಾಕ್ಟರ್ DBA ನಾರಾಯಣ ಸರ್. ಹೌದಲ್ವಾ? ಎಲ್ಲಾರ್ಗೂ ಇವ್ರ ಬಗ್ಗೆ ಗೊತ್ತು. ಬಟ್ ಇವರ ಶ್ರಮದಿಂದ, ಇವರ ಎಕ್ಸ್ಪೀರಿಯನ್ಸ್ ಇಂದ, ಇವರ ನಾವೆಲ್ ಕಾಂಬಿನೇಷನ್ಸ್ ಇಂದ ನಮ್ಗೆ ಸಿಕ್ಕಿರೋ ಅಂಥದ್ದೇ ಈ ಎಲಿಮೆಂಟ್ಸ್ ವೆಲ್ನೆಸ್ ಬ್ರ್ಯಾಂಡ್ ಅಥವಾ ಎಲಿಮೆಂಟ್ಸ್ ವೆಲ್ನೆಸ್ ಪ್ರಾಡಕ್ಟ್. ಸ್ನೇಹಿತರೆ, ಇವರಿಗೆ ಆಲ್ಮೋಸ್ಟ್ 45 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ಇವರು ಗೋಲ್ಡ್ ಮೆಡಲಿಸ್ಟ್ ಕೂಡ ಹೌದು ಫಾರ್ಮಾ ಕಂಪನಿದಲ್ಲಿ. ದೊಡ್ಡ ದೊಡ್ಡ ಬೇರೆ ಬೇರೆ ಕಂಪನಿನಲ್ಲಿ ಇವರು ಡೈರೆಕ್ಟರ್ ಆಗಿ ಕೂಡ ಕೆಲಸ ಮಾಡಿರುವಂತದ್ದು. ಡಾಬರ್ ಆಗಿರ್ಲಿ ಅಥವಾ ಹಿಂದೂಸ್ತಾನ್ ಲಿವರ್ ಆಗಿರ್ಲಿ, ರ್ಯಾನ್ಬ್ಯಾಕ್ಸಿ ಆಗಿರ್ಲಿ, ಇಂಥ ದೊಡ್ಡ ದೊಡ್ಡ ಕಂಪನಿನಲ್ಲಿ ಇವರು ಡೈರೆಕ್ಟರ್ ಆಗಿ ಕೆಲಸ ಮಾಡಿರುವಂತದ್ದು. ಇವರು ಬಹಳಷ್ಟು ಪುಸ್ತಕಗಳನ್ನ ಕೂಡ ಬರೆದಿದ್ದಾರೆ. ಇವರಿಗೆ ಬಹಳಷ್ಟು ಪುರಸ್ಕಾರಗಳು, ಅವಾರ್ಡ್ಸ್ ಕೂಡ ಬಂದಿದೆ. ಇವರು ಗವರ್ಮೆಂಟ್ ಕಮಿಟಿನಲ್ಲಿ ಎಕ್ಸ್ಪರ್ಟ್ ಸೈಂಟಿಫಿಕ್ ಅಡ್ವೈಸರ್ ಕೂಡ ಆಗಿ ಕೆಲಸ ಮಾಡಿರುವಂತದ್ದು. ಗವರ್ಮೆಂಟ್ ಪ್ಯಾನಲ್ಸ್ ಅಲ್ಲಿ, API ಕಮಿಟಿನಲ್ಲಿ ಎಲ್ಲ ಇವರು ರಿನೌಂಡ್ ಟ್ರೈನರ್ ಕೂಡ ಹೌದು. ಹಾಗಾಗಿ ಇವರ ಎಕ್ಸ್ಪೀರಿಯನ್ಸ್, ಇವರ ಜ್ಞಾನವನ್ನೆಲ್ಲ ಉಪಯೋಗಿಸಿ ನಮ್ಗೆ ಕೊಟ್ಟಿರುವಂತ ಪ್ರಾಡಕ್ಟ್ಸೇ ಎಲಿಮೆಂಟ್ಸ್ ವೆಲ್ನೆಸ್ ಪ್ರಾಡಕ್ಟ್ಸ್. ಸ್ನೇಹಿತರೆ, ನಮ್ಮ ಪ್ರಾಡಕ್ಟ್ಸು ಎಲಿಮೆಂಟ್ಸ್ ವೆಲ್ನೆಸ್ 2019 ಅಲ್ಲಿ ಎಕನಾಮಿಕ್ ಟೈಮ್ಸ್ ಮತ್ತೆ ಟೈಮ್ಸ್ ಆಫ್ ಇಂಡಿಯಾದವರು ದ ಬೆಸ್ಟ್ ಹೆಲ್ತ್ ಕೇರ್ ಬ್ರ್ಯಾಂಡ್ ಆಫ್ 2019 ಅಂತ ರೆಕಗ್ನೈಸ್ ಮಾಡಿ ನಮ್ಗೆ ಈ ಪುರಸ್ಕಾರವನ್ನ ಕೊಟ್ಟಿದ್ದಾರೆ, ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ. ಇದು ನಮ್ಗೆ ಬಹಳ ಒಂದು ಹೆಮ್ಮೆಯ ವಿಷಯ. ಯಾಕೆ ಅಂತ ಹೇಳಿದ್ರೆ ಬಹಳಷ್ಟು ಪ್ರಾಡಕ್ಟ್ಸ್ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ. ಬಟ್ ಎಲ್ಲಾರ್ಗೂ ಬಹಳಷ್ಟು ಟಫ್ ಕಾಂಪಿಟೇಷನ್ ಕೂಡ ಇರುತ್ತೆ. ಆದ್ರೆ ಎಲ್ಲಾರ್ಗೂ ಈ ಪ್ರಾಡಕ್ಟ್, ಅವರ ಪ್ರಾಡಕ್ಟಿಗೆ ಆಗ್ಲಿ ಪುರಸ್ಕಾರ ಸಿಗೋದಿಲ್ಲ. ಹೌದಲ್ವಾ? ಸೊ ಆ ವಿಷಯದಲ್ಲಿ ನಾವು ಬಹಳ ಲಕ್ಕಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮಲ್ಲಿ ಇರುವಂತ ಸೈಂಟಿಫಿಕ್ ಕಮಿಟಿ ಆಗಿರ್ಬೋದು, ಮಾರ್ಕೆಟಿಂಗ್ ಟೀಮ್ ಆಗಿರ್ಬೋದು, ಅಥವಾ ಪ್ರಾಡಕ್ಟ್ ಪ್ಯಾಕಿಂಗ್ ಇಂದ ಇರ್ಬೋದು, ಅಥವಾ ಪ್ರಾಡಕ್ಟ್ ಕಾಂಬಿನೇಷನ್, ನಾವೆಲ್ ಕಾಂಬಿನೇಷನ್ಸ್ ಕೊಟ್ಟಿರುವಂತ ಕಮಿಟೀಸ್, ಇವರ ಎಲ್ಲ ಶ್ರಮ, ಹಾರ್ಡ್ ವರ್ಕ್ ಇಂದ ನಮ್ಗೆ ಈ ಬೆಸ್ಟ್ ಹೆಲ್ತ್ ಕೇರ್ ಬ್ರ್ಯಾಂಡ್ ಅಂತ ಅವಾರ್ಡ್ ಸಿಕ್ಕಿರುವಂತದ್ದು. ಸೊ ನಾನು ಆಗ್ಲೇ ಹೇಳ್ದೆ, ಬಹಳ ಹಳೆ ಕಾಲದಿಂದ ಬಂದಿರುವಂತ, ಪುರಾತನ ಕಾಲದಿಂದ ಬಂದಿರುವಂತ ಮೆಡಿಕಲ್ ಸೈನ್ಸ್ ಅಲ್ಲಿ ಹೇಳಿರುವಂತ, ಆಯುರ್ವೇದದಲ್ಲಿ ಶಾಸ್ತ್ರದಲ್ಲಿ ಹೇಳಿರುವಂತ ಹರ್ಬ್ಸ್ ನ ಉಪಯೋಗಿಸಿ ಕೊಟ್ಟಿರುವಂತದ್ದೇ ನಮ್ಮ ಪ್ರಾಡಕ್ಟ್ಸ್. ಏನಿದು ಆಯುರ್ವೇದ, ಏನ್ ಹೇಳುತ್ತೆ ಆಯುರ್ವೇದ? ಈ ಆಯುರ್ವೇದಿಕ್ ಹರ್ಬ್ಸ್ ನ ನಾವು ಯಾಕೆ ಇಲ್ಲಿ ಉಪಯೋಗಿಸಿದೀವಿ ಅಂತ ಹೇಳಿದ್ರೆ, ಈ ಆಯುರ್ವೇದದ್ದು ಫಸ್ಟ್ ಬೇಸಿಕ್ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ,
ತ್ರಿದೋಷಾಸ್ ಮೇಲೆ ಇದು ಬೇಸ್ ಆಗಿದೆ. ತ್ರಿದೋಷಾಸ್ ಮತ್ತೆ ಪಂಚಮಹಾಭೂತ ಬಗ್ಗೆ ಇದು ನಂಬಿಕೆ ಹೊಂದಿರುವಂಥದ್ದು. ಅವರ ಮೆಡಿಸಿನ್ ಆಗಿರ್ಬೋದು ಅಥವಾ ಅವರು ಒಂದು ಪ್ರಕೃತಿ ಅನಾಲಿಸಿಸ್ ಮಾಡುವಂಥದ್ದು ಪೇಷಂಟ್ಸ್ ಅಥವಾ ಪೇಷಂಟ್ಸ್ ಡಿಸೀಸ್ ಅನಲೈಸ್ ಮಾಡ್ಲಿಕ್ಕೆ, ಡಯಾಗ್ನೋಸ್ ಮಾಡ್ಲಿಕ್ಕೆ ಯೂಸ್ ಮಾಡುವಂಥದ್ದೇ ಈ ತ್ರಿದೋಷಾಸ್. ಆಮೇಲೆ ಏನಿದು ತ್ರಿದೋಷಾಸ್ ಅಂತ ಹೇಳಿದ್ರೆ ವಾತ ಪಿತ್ತ ಕಫ ಅಂತ ಹೇಳ್ತೇವೆ. ಸೊ ಇದು ಮೂರನು ತ್ರಿದೋಷಾಸು. ಯಾವಾಗ ನಮ್ಮ ಶರೀರದಲ್ಲಿ ಈ ಮೂರು ದೋಷಗಳು ಸಮತೋಲನವಾಗಿ ಇರುತ್ತೆ ಅವಾಗ ನಾವು ಆರೋಗ್ಯಕರ ಅಂತ ಆಯುರ್ವೇದ ಶಾಸ್ತ್ರ ಹೇಳುತ್ತೆ. ಈ ಪಂಚಮಹಾಭೂತದಿಂದ ಆಗಿರೋ ಅಂಥದ್ದೇ ಈ ತ್ರಿದೋಷಾಸ್. ಏನಿದು ಪಂಚಮಹಾಭೂತ? ನಿಮ್ಗೆಲ್ಲ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ನೀರು, ಅರ್ತ್, ಸ್ಪೇಸು, ಗಾಳಿ, ಏರು ಮತ್ತೆ ಫೈರು. ಈ 5 ತತ್ವಗಳಿಂದ ಆಗಿರುವಂಥದ್ದೇ ಈ ಪಂಚಮಹಾಭೂತ. ಈ ನಮ್ಮ ಶರೀರದಲ್ಲೂ ಕೂಡ ಪಂಚಮಹಾಭೂತದಿಂದನೇ ಆಗಿರುವಂಥದ್ದು. ಯಾವುದೇ ಒಂದು ವಸ್ತು ತಗೊಳ್ಳಿ ನೀವು, ಯಾವುದೇ ಒಂದು ಬ್ರಹ್ಮಾಂಡದಲ್ಲಿ ಇರುವಂತಹ ಪೂರ್ತಿ ಬ್ರಹ್ಮಾಂಡನೇ ಆಗಿರುವಂಥದ್ದೇ ಈ ಪಂಚಮಹಾಭೂತದಿಂದ. ಸೊ ಆಯುರ್ವೇದ ಬೇಸ್ ಆಗಿರುವಂಥದ್ದೇ ಈ ಪಂಚಮಹಾಭೂತ ಮತ್ತೆ ಈ ತ್ರಿದೋಷಾಸಿಂದ. ಆ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿರುವಂತ ವೆಲ್ನೆಸ್ ಹರ್ಬ್ಸ್ ನ ಯೂಸ್ ಮಾಡಿ ಅದ್ರದ್ದು ನಾವು ಉಪಯೋಗ ತಗೊಂಡು ಆ ಜ್ಞಾನವನ್ನೆಲ್ಲ ಸರ್ ಅವರೆಲ್ಲ ಹಾಕಿ ನಮ್ಗೆ ಕೊಟ್ಟಿರುವಂತಹ ಪ್ರಾಡಕ್ಟ್ಸೇ ಎಲಿಮೆಂಟ್ಸ್ ವೆಲ್ನೆಸ್ ಪ್ರಾಡಕ್ಟ್ಸ್. ಇಷ್ಟು ದಿನ ನಾವು ಎಲಿಮೆಂಟ್ಸ್ ವೆಲ್ನೆಸ್ ಅಲ್ಲಿ ಇಮ್ಯುನಿಟಿ ಬೇಸಿಸ್ ಮೇಲೆ ಅಥವಾ ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡ್ಕೊಳ್ಳೋದ್ರ ಬಗ್ಗೆ ನಾವು ಮಾತಾಡಿದ್ವಿ, ಹೌದಲ್ವಾ? ಡೈಲಿ ಡಿಟಾಕ್ಸ್ ಬಗ್ಗೆ ಮಾತಾಡಿದ್ವಿ, ಇಮ್ಯುನೋ 3+ ಬಗ್ಗೆ ಮಾತಾಡಿದ್ವಿ. ಸೊ ಈ ತರ 95 ಈ ತರ ಎಲ್ಲ ಬೇರೆ ಬೇರೆ ಪ್ರಾಡಕ್ಟ್ ನಾವು ಇಮ್ಯುನಿಟಿ, ಆಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ನಾವು ಮಾತಾಡಿದ್ವಿ. ಬಟ್ ಇವತ್ತು ಹೊಸ ವಿಷಯ ಏನು ಅಂತ ಹೇಳಿದ್ರೆ ನಾವು ಫೀಲಿಂಗ್ ಲಿಕ್ವಿಡ್ ಮತ್ತೆ ಕ್ಯಾಪ್ಸೂಲ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇನ್ನೊಂದು ಕಾರಣ ಯಾಕೆ ನಾವು ಪದೇ ಪದೇ ಹುಷಾರ್ ತಪ್ತೀವಿ ಅಥವಾ ನಮ್ಮಲ್ಲಿ ಆ ಇಮ್ಯುನಿಟಿ ಪವರ್ ಕಡಿಮೆ ಆಗ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅನಿಮಿಯಾ ಅಂತ ಹೇಳ್ತೇವೆ. ಏನಿದು ಅನಿಮಿಯಾ ಅಂತ ನಾವು ನೋಡೋಣ. ಸ್ನೇಹಿತರೆ, 2016 ಅಲ್ಲಿ ಸರ್ವೆ ಆಗಿರೋ ಪ್ರಕಾರ US ಅಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಈ ಅನಿಮಿಯಾ ಅನ್ನೋದು ಆ ಇಮ್ಯುನಿಟಿ ಪವರ್, ಆ ರೋಗ ನಿರೋಧಕ ಶಕ್ತಿ ಮನುಷ್ಯರಲ್ಲಿ ಕಮ್ಮಿ ಆಗ್ಲಿಕ್ಕೆ ಈ ಅನಿಮಿಯಾ ಕೂಡ ಒಂದು ಕಾರಣ ಅಂತ 2016 ಅಲ್ಲಿ US ಅವರು ಸ್ಟಡಿ ಮಾಡಿದ್ದಾರೆ. ಸೊ ಇವತ್ತು ನಾವು ಎಲಿಮೆಂಟ್ಸ್ ವೆಲ್ನೆಸ್ ಫೀಲಿಂಗ್ ಲಿಕ್ವಿಡ್ ಮತ್ತೆ ಕ್ಯಾಪ್ಸೂಲ್ ಬಗ್ಗೆ ತಿಳ್ಕೊಳ್ಳೋಣ. ಏನಿದು ಅನಿಮಿಯಾ? ಅನಿಮಿಯಾ ಒಂದು ಬಹಳ ದೊಡ್ಡ ಕಾರಣ. ಯಾವುದೇ ಒಬ್ರು ಮನುಷ್ಯರಲ್ಲಿ ಸಾವಾಗ್ಲಿಕ್ಕೆ ಇಂಡಿಯಾದಲ್ಲಿ ಎಸ್ಪೆಷಲಿ ಇದು ಒಂದು ದೊಡ್ಡ ಕಾರಣ ಅಂತ ಹೇಳ್ತದೆ. ಏನು ಅಂತ ಹೇಳಿದ್ರೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಸ್ಟಡಿ ಅಥವಾ ಸರ್ವೆ ನಡೆಯುತ್ತೆ. ಅದ್ರಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ 2 ಹೆಂಗಸರಲ್ಲಿ ಒಬ್ರು ಹೆಂಗಸರಿಗೆ ಖಂಡಿತವಾಗ್ಲೂ ಅನಿಮಿಯಾ ಇದ್ದೇ ಇರತ್ತೆ. ಇಂಡಿಯಾದಲ್ಲಿ ಎಸ್ಪೆಷಲಿ ಹೆಂಗಸರಲ್ಲಿ ಅನಿಮಿಯಾ ಪ್ರಾಬ್ಲಮ್ ತುಂಬಾ ಇದೆ ಅಂತ ಒಂದು ಸರ್ವೆ ಸ್ಟಡಿ, ಸ್ಟ್ಯಾಟಿಸ್ಟಿಕ್ಸ್ ಸ್ಟಡಿ ರಿವೀಲ್ ಮಾಡುತ್ತೆ. ಮೆಟರ್ನಲ್ ಡೆತ್ ಅಂತ ಹೇಳ್ತೇವೆ. ಏನಂದ್ರೆ ನಾವು ಯಾವಾಗ ಪ್ರೆಗ್ನೆಂಟ್ ಇರ್ತೇವೆ ಅಥವಾ ಡೆಲಿವರಿ ಸ್ಟೇಜ್ ಅಲ್ಲಿ ಇರ್ತೇವೆ ಅಥವಾ ಡೆಲಿವರಿ ಕೊಡ್ತಾ ಇರ್ತಾರೆ, ಆ ಸ್ಟೇಜ್ ಅಲ್ಲಿ ಆ ಹೆಂಗಸರ ಡೆತ್ ಆಗುವಂಥದ್ದು, ಆ ಲೇಡಿ ಡೆತ್ ಆಗುವಂಥದ್ದಕ್ಕೆ ಮೆಟರ್ನಲ್ ಡೆತ್ ಅಂತ ಹೇಳ್ತೇವೆ. 5 ಹೆಂಗಸರಲ್ಲಿ ಒಬ್ಬರಂತೂ ಖಂಡಿತವಾಗಿ ಈ ಅನಿಮಿಯಾದಿಂದ ಸಫರ್ ಮಾಡ್ತಿರ್ತಾರೆ. ಅನಿಮಿಯಾದಿಂದ ಆ ಡೆತ್ ಆಗುತ್ತೆ ಪ್ರೆಗ್ನೆಂಟ್ ಲೇಡಿದು ಅಂತ ಒಂದು ಸರ್ವೆ ಕೂಡ ಉಂಟು. ಸೊ ಇದೆಲ್ಲ ಬಹಳಷ್ಟು ನಾವು ತಡೆಗಟ್ಲಿಕ್ಕೆ ಆಗುವಂಥದ್ದು, ಹೌದಲ್ವಾ? ಇದು ನಮ್ಮ ಕೈಯಲ್ಲಿದೆ. ಅನಿಮಿಯಾನ ನಾವು ಈಸಿಯಾಗಿ ಬ್ಲಡ್ ಟೆಸ್ಟ್ ಅಲ್ಲಿ ಅಥವಾ ಬೇರೆ ಬೇರೆ ಸಿಂಪ್ಟಮ್ಸ್ ಇಂದ ನಾವು ರೆಕಗ್ನೈಸ್ ಮಾಡ್ಬೋದು. ನಾವು ರೆಕಗ್ನಿಷನ್ ಮಾಡಿ ಆ ಅನಿಮಿಯಾಗೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಮಾಡಿ ಅವರು ನಾರ್ಮಲ್ ಲೈಫ್ ಅಲ್ಲಿ ಇರ್ಬೋದು ಅಥವಾ ಅವರು ಮೆಟರ್ನಲ್ ಲೈಫ್ ಅಲ್ಲಿ ಇರ್ಬೋದು, ಅವರು ಪ್ರೆಗ್ನೆಂಟ್ ಲೇಡಿ ಇರ್ಬೋದು, ಎಲ್ಲರಲ್ಲೂ ಇದು ಕ್ಯೂರ್ ಮಾಡೋ ಅಂಥದ್ದೊಂದು ಕಾಯಿಲೆ. ಸೊ ಯಾವಾಗ ಇದನ್ನ ನಾವು ಟೆಸ್ಟ್ ಮಾಡಿ ಕ್ಯೂರ್ ಮಾಡ್ಬೋದು ಅಂಥದ್ದನ್ನ ನಾವು ಈಸಿಯಾಗಿ ತಡೆಗಟ್ಬೋದು, ಹೌದಲ್ವಾ? ಹೆಂಗಸರಲ್ಲಿ ಯಾಕೆ ಇದು ಜಾಸ್ತಿ ಅನಿಮಿಯಾ ನಾವು ನೋಡ್ತೇವೆ ಅಂತ ಹೇಳಿದ್ರೆ ಐರನ್ ಡಿಫಿಷಿಯನ್ಸಿಯಿಂದ ಯೂಶಲಿ ಇದು ಬರುವಂಥದ್ದು. 59% ಆಫ್ ಇಂಡಿಯನ್ ವುಮೆನ್ ಅನಿಮಿಯಾಯಿಂದ ಸಫರ್ ಮಾಡ್ತಾರೆ. ಅವರ ಡಿಫ್ರೆಂಟ್ ಸ್ಟೇಜಸ್ ಆಫ್ ಲೈಫ್ ಏನಿದೆ, ಅವರು ಮೆನ್ಸ್ಟ್ರುಯೇಷನ್ ಲೈಫ್ ಅಲ್ಲಿ ಇರುವಾಗ ಅವರಿಗೆ ಬ್ಲಡ್ ಲಾಸ್ ಆಗುವಂಥದ್ದು ಅಥವಾ ಪ್ರೆಗ್ನೆನ್ಸಿಲಿ ಯಾವಾಗ ಅವರಲ್ಲಿ ಒಂದು ಹೊಸ ಜೀವ
ಹುಟ್ಟುತ್ತಾ ಇದೆ, ಆವಾಗ ಏನಾಗುತ್ತೆ, ಅವರಿಗೆ ಪೌಷ್ಟಿಕಾಂಶತೆ ಜಾಸ್ತಿ ಬೇಕಾಗುತ್ತೆ. ಅಲ್ಲಿ ಅವರು ಜಾಸ್ತಿ ಊಟ ಸೇವನೆ ಅಥವಾ ಜಾಸ್ತಿ ನ್ಯೂಟ್ರಿಷನ್ ಬೇಕಾಗುತ್ತೆ. ಯಾಕೆಂದ್ರೆ ಅವರ ನ್ಯೂಟ್ರಿಷನ್, ಅವ್ರು ಏನ್ ಆಹಾರ ಸೇವನೆ ಮಾಡ್ತಾರೆ ಅಥವಾ ಏನ್ ಮೆಡಿಸಿನ್ ತಗೋತಾರೆ ಅದು ಮಗುಗೂ ಕೂಡ ಟ್ರಾನ್ಸ್ಫರ್ ಆಗುತ್ತೆ. ಅಂತ ಪೇಷಂಟ್ಸ್ ಅಥವಾ ಅಂತ ಸ್ಟೇಜ್ ಆಫ್ ಲೈಫ್ ಅಲ್ಲಿ ಹೆಂಗಸರಲ್ಲಿ ಯೂಶಲಿ ನಾವು ಅನಿಮಿಯಾ ಪ್ರಾಬ್ಲಮ್ ಅನ್ನ ನೋಡ್ತೇವೆ. ಮತ್ತೆ ಅರ್ಲಿ ಚೈಲ್ಡ್ಹುಡ್ ಅಲ್ಲಿ ಯೂಶಲಿ 5 ವರ್ಷದಿಂದ ಚಿಕ್ಕ ಮಕ್ಕಳಲ್ಲಿ ಅನಿಮಿಯಾ ಪ್ರಾಬ್ಲಮ್ ಇರುತ್ತೆ. ಎಲ್ಲರೂ ಯೂಶಲಿ ಆ ಸ್ಟೇಜ್ ಅಲ್ಲಿ ಅನಿಮಿಯಾ ಪ್ರಾಬ್ಲಮ್ ಇಂದ ಸಫರ್ ಮಾಡ್ತಿರ್ತಾರೆ, 5 ವರ್ಷದ ಕೆಳಪಟ್ಟ ಮಕ್ಕಳಲ್ಲಿ ಅಂತ ಕೂಡ ಸರ್ವೆ ಇದೆ. 2006 ಈ ಸರ್ವೆ ಆಗಿರುವಂತದ್ದು. ಅರೌಂಡ್ 70% ಆಫ್ ದ ಚಿಲ್ಡ್ರನ್ ಆ ಏಜ್ ಅಲ್ಲಿ 5 ವರ್ಷದಿಂದ ಕೆಳಪಟ್ಟವರಲ್ಲಿ ನಾವು ಅನಿಮಿಯಾ ನೋಡ್ತೀವಿ ಅಂತ ಸರ್ವೆ ಸ್ಟಡಿ ಹೇಳುತ್ತೆ. ಏನಿದು ಅನಿಮಿಯಾ ಅಂತ ಹೇಳಿದ್ರೆ, ಯೂಶಲಿ ರಕ್ತದಲ್ಲಿ 3 ತರದ ರಕ್ತ ಕಣಗಳನ್ನ ನಾವು ನೋಡ್ತೇವೆ ಬ್ಲಡ್ ಅಲ್ಲಿ. RBC, WBC ಮತ್ತೆ ಪ್ಲೇಟ್ಲೆಟ್ಸ್ ಅಂತ ಹೇಳ್ತೇವೆ. RBC ಅಂತ ಹೇಳಿದ್ರೆ ರಕ್ತ ಕೆಂಪು ರಕ್ತ ಕಣಗಳಿಗೆ RBC ಅಂತ ಹೇಳ್ತೇವೆ. ಇವತ್ತು ನಮ್ಮ ಕಾನ್ಸಂಟ್ರೇಷನ್ ಏನಿದ್ರು ರೆಡ್ ಬ್ಲಡ್ ಸೆಲ್ಸ್ ಮೇಲೆನೆ ಇರುತ್ತೆ. ಯಾವಾಗ ಈ ರೆಡ್ ಬ್ಲಡ್ ಸೆಲ್ಸ್ ಕೆಂಪು ರಕ್ತ ಕಣಗಳು ಕಡಿಮೆ ಆಗುತ್ತೆ, ಅವರಲ್ಲಿ ಅನಿಮಿಯಾ ಅಂತ ಹೇಳ್ತೇವೆ. ಈ ಅನಿಮಿಯಾ ಅನ್ನೋ ವರ್ಡ್ ನ 2 ಪದವಾಗಿ ವಿಂಗಡಿಸ್ತಾರೆ. ಆನ್ ಇಮಿಯಾ ಅಂತ ಅದನ್ನ ಡಿವೈಡ್ ಮಾಡ್ಬೋದು. ಆನ್ ಅಂತ ಹೇಳಿದ್ರೆ ವಿತೌಟ್, ಇಲ್ದಲೇ ಇರೋದು. ಅಮಿಯಾ ಅಂತ ಹೇಳಿದ್ರೆ ಬ್ಲಡ್, ಯಾವಾಗ ರಕ್ತ ಇಲ್ಲ ಅಥವಾ ರಕ್ತ ಕಣಗಳು ಕಡಿಮೆ ಇದೆ ಅಂತ ಸ್ಟೇಜ್ ನ ನಾವು ಅನಿಮಿಯಾ ಅಂತ ಹೇಳ್ತೇವೆ. ಯಾವಾಗ ಹಿಮೋಗ್ಲೋಬಿನ್ ಕಡಿಮೆ ಆಗುತ್ತೆ ನಮ್ಮ ರಕ್ತದಲ್ಲಿ, ಆಗ ನಮ್ಮ ಶರೀರಕ್ಕೆ, ನಾವು ನಿನ್ನೆ ಮೊನ್ನೆ ಎಲ್ಲ ಓದಿದ್ವಿ ಡೈಲಿ ಡಿಟಾಕ್ಸ್ ಅಲ್ಲೆಲ್ಲ, ಬ್ಲಡ್ ಸರ್ಕ್ಯುಲೇಷನ್, ವೆಲ್ ಹಾರ್ಟ್ ಅಲ್ಲೆಲ್ಲ ಏನ್ ಹೇಳ್ದೆ ನಾನು, ನಮ್ಮ ರಕ್ತದಿಂದನೇ ನಮ್ಮ ಇಡೀ ಬಾಡಿಗೆ ಎನರ್ಜಿ ಫ್ಲೋ ಆಗುವಂಥದ್ದು, ಆಕ್ಸಿಜನ್ ಸಪ್ಲೈ ಆಗುವಂಥದ್ದು ಬೇರೆ ಬೇರೆ ಸೆಲ್ಸ್ಗೆ ಅಂತ ನಾನು ಹೇಳ್ದೆ. ಈ ಹಿಮೋಗ್ಲೋಬಿನ್ ಅನ್ನೋದು ಆಕ್ಸಿಜನ್ ಕ್ಯಾರಿಯಿಂಗ್ ಏಜೆಂಟ್. ಸೊ ಏಜೆಂಟ್ ತರ ಅದು ಕೆಲಸ ಮಾಡುತ್ತೆ. ಯಾವಾಗ ಹಿಮೋಗ್ಲೋಬಿನ್ ಕಡಿಮೆ ಆಗುತ್ತೆ, ನಮ್ಮ ಬೇರೆ ಬೇರೆ ಸೆಲ್ಸ್ಗೆ ಆಕ್ಸಿಜನ್ ಕ್ಯಾರಿಯಿಂಗ್ ಕೆಪಾಸಿಟಿ ಕೂಡ ನಮ್ಮ ಶರೀರದಲ್ಲಿ ಕಡಿಮೆ ಆಗುತ್ತೆ. ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಿರೋ 2 ಸರ್ಕಲ್ ತರ ನಿಮಗೆ ಕಾಣುತ್ತೆ. ಒಂದು ಸರ್ಕಲ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಜಾಸ್ತಿ ರಕ್ತ ಕಣಗಳು ನಿಮಗೆ ಕಾಣ್ತಾ ಇದೆ ಕೆಂಪುದಾಗಿ, ಇನ್ನೊಂದ್ರ ಕಡಿಮೆ ರಕ್ತ ಕಣಗಳು ನಿಮಗೆ ಕಾಣ್ತಾ ಇದೆ. ದಟ್ ಈಸ್ ದ ಸ್ಟೇಜ್ ಆಫ್ ಅನಿಮಿಯಾ. ಯಾವಾಗ ಅಲ್ಲಿ ಕೆಂಪು ರಕ್ತ ಕಣಗಳು ಕಡಿಮೆ ಆಗುತ್ತೆ ಅಂತದಕ್ಕೆ ನಾವು ಅನಿಮಿಯಾ ಅಂತ ಹೇಳ್ತೇವೆ. ನಾನು ಆಗ್ಲೇ ಹೇಳ್ದೆ, ಇವತ್ತು ನಾವು ಏನಿದ್ರು ಕಾನ್ಸಂಟ್ರೇಷನ್ ರೆಡ್ ಬ್ಲಡ್ ಸೆಲ್ಸ್ ಮೇಲೆ ಅಷ್ಟೇ ಇರುತ್ತೆ. ಇದು ಆಲ್ಮೋಸ್ಟ್ ರೆಡ್ ಬ್ಲಡ್ ಸೆಲ್ಸ್ ಬಂದ್ಬಿಟ್ಟು 40 to 50% ಆಫ್ ದ ಬ್ಲಡ್ ವಾಲ್ಯೂಮ್. ಆಲ್ಮೋಸ್ಟ್ ಏನು 6 ಲೀಟರ್ಸ್ 7 ಲೀಟರ್ಸ್ ಆಫ್ ರಕ್ತ ಇದೆ ನಮ್ಮ ಶರೀರದಲ್ಲಿ ಅಂತ ಹೇಳ್ತೇವೆ, ಅದರಲ್ಲಿ 40ರಿಂದ 50% ಅಷ್ಟು RBC ಸೆಲ್ಸೇ ಅದು ಇದೆ. ಸೊ ಈ RBC ಸೆಲ್ಸ್ ಇನ್ನೊಂದು ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ರಕ್ತ ಕಣಗಳು ಯೂಶಲಿ ಅಥವಾ ರಕ್ತ RBC ಪ್ರಿಪರೇಷನ್ ಆಗುವಂಥದ್ದು ನಮ್ಮ ಬೋನ್ ಮ್ಯಾರೋನಲ್ಲಿ. ಲಾಂಗ್ ಬೋನ್ಸ್, ಎಸ್ಪೆಷಲಿ ಫೀಮರ್, ಹ್ಯೂಮರಸ್ ಅಂತ ಏನು ಉದ್ದ ಇರುತ್ತೆ ಬೋನ್ಸ್, ಅಂತ ಬೋನ್ ಮ್ಯಾರೋನಲ್ಲಿ ಮಾತ್ರ ನಮ್ಮ RBC ಸೆಲ್ಸ್ ಪ್ರೊಡ್ಯೂಸ್ ಆಗುವಂಥದ್ದು, ಫಾರ್ಮೇಶನ್ ಆಗುವಂಥದ್ದು. ಸೊ ಈ ಬೋನ್ ಮ್ಯಾರೋನಲ್ಲಿ ಅರೌಂಡ್ 4 to 5 ಬಿಲಿಯನ್ ಪರ್ ಅವರ್ ಆ RBC ಜನರೇಷನ್ ಆಗ್ತಾ ಇರುವಂಥದ್ದು. ಸೊ ಏನಾಗುತ್ತೆ, ಈ ಹಿಮೋಗ್ಲೋಬಿನ್ ಏನ್ ಹೇಳ್ದೆ ನಾನು, ಹಿಮೋಗ್ಲೋಬಿನ್ ಆಕ್ಸಿಜನ್ ಅನ್ನ ಕ್ಯಾರಿ ಮಾಡುತ್ತೆ ಬೇರೆ ಬೇರೆ ಸೆಲ್ಸ್ಗೆ. ಆ ರಕ್ತ ಕಣಗಳು, ಕೆಂಪು ರಕ್ತ ಕಣಗಳ ಮೇಲೆ ಅದೇನ್ ಯೆಲ್ಲೋ ಸ್ಪಾಟ್ಸ್ ನೋಡ್ತಾ ಇದ್ದೀರಾ ನೀವು, ಅದು ಹಿಮೋಗ್ಲೋಬಿನ್. ಅದು ಆಕ್ಸಿಜನ್ ಅನ್ನ ಬಹಳ ಬೇರೆ ಬೇರೆ ಸೆಲ್ಸ್ಗೆ ಕ್ಯಾರಿ ಮಾಡುವಂಥದ್ದು. ಐರನ್ ಇಸ್ ಯೂಸ್ ಟು ಪ್ರೊಡ್ಯೂಸ್ RBC. ಸೊ RBC ಯಾವಾಗ ಪ್ರೊಡ್ಯೂಸ್ ಆಗುತ್ತೆ, ಐರನ್ ಕೂಡ ನಮ್ಮ ಶರೀರದಲ್ಲಿ ಬಹಳಷ್ಟು ಒಳ್ಳೆ ಪ್ರಮಾಣದಲ್ಲಿ ಇರುತ್ತೆ. ಈ RBC ಯಾವಾಗ ಕಡಿಮೆ ಆಗುತ್ತೆ ಅಥವಾ ಐರನ್ ಯಾವಾಗ ಕಮ್ಮಿ ಆಗಿ ಅನಿಮಿಯಾ ಆಗುತ್ತೆ, ನಮ್ಗೆ ಏನೇನ್ ಪ್ರಾಬ್ಲಮ್ಸ್ ಬರುತ್ತೆ, ಒಂದು ಸುಸ್ತಾಗುತ್ತೆ, ಇಲ್ಲ ಟಯರ್ಡ್ನೆಸ್ ಆಗುತ್ತೆ, ಇಲ್ಲ ಶರೀರ ತುಂಬಾ ಪೇಲ್ನೆಸ್ ಅಂತ ಹೇಳ್ತೇವೆ. ನೀವು ರಕ್ತ ಟೆಸ್ಟ್ ಮಾಡ್ಲಿಕ್ಕೆ ಯಾವ್ದಾದ್ರು ಡಾಕ್ಟರ್ ಹತ್ರ ಹೋಗಿದ್ರೆ ಅವರು ನೋಡ್ತಾರೆ, ಯೂಶಲಿ ಕಣ್ಣು ಕೆಳಗಡೆ ನೋಡ್ತಾರೆ, ಹೇಗಿದೆ, ಕೆಂಪಗಿದ್ಯಾ ಇಲ್ಲ ವೈಟ್ನೆಸ್ ಇದೆಯಾ, ಪೇಲ್ನೆಸ್ ಇದೆಯಾ ಟೆಸ್ಟ್ ಮಾಡ್ತಾರೆ. ನಾಲ್ಗೆ ಓಪನ್ ಮಾಡಿ ಅಂತಾರೆ, ನಾಲ್ಗೆ ನೋಡ್ತಾರೆ. ಇಲ್ಲ ಅಂದ್ರೆ ನೇಲ್ಸ್ ನ ಟಚ್ ಮಾಡಿ ನೋಡ್ತಾರೆ. ಇಲ್ಲ ಅಂದ್ರೆ ಕೈ ಫಿಸ್ಟ್ ಮಾಡಿ ಬಿಡಿ ಅಂತ ಹೇಳ್ತಾರೆ. ಸೊ ಕೈ ಫಿಸ್ಟ್ ಮಾಡಿ ಬಿಟ್ಟಾಗ ಏನಾಗುತ್ತೆ, ಚೆನ್ನಾಗಿದ್ರೆ ನಿಮ್ಮಲ್ಲಿ ಬ್ಲಡ್ ಸಪ್ಲೈ ನಿಮ್ಗೆ ಅದು ಕೆಂಪುದಾಗಿ ಕಾಣುತ್ತೆ. ಇಲ್ಲ ರಕ್ತ ಕಡಿಮೆ ಇದೆ ಅಂತ ಹೇಳಿದ್ರೆ
ವೈಟಿಶ್ ಆಗಿ ಕಾಣ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅದು ಪೇಲ್ನೆಸ್ ಅಂತ ಹೇಳ್ತೇವೆ. ಕೆಲವೊಬ್ಬರಿಗೆ ತುಂಬಾ ಹಾರ್ಟ್ ಪ್ಯಾಲ್ಪಿಟೇಷನ್ ಆಗುವಂಥದ್ದು, ಹಾರ್ಟ್ ಸಡನ್ ಆಗಿ ಹೊಡ್ಕೊಳ್ಳೋ ಅಂಥದ್ದು, ಇಲ್ಲ ಸ್ಪ್ಲೀನ್ ಅಲ್ಲಿ ಪ್ರಾಬ್ಲಮ್ ಇರುವಂಥದ್ದು, ಉಸಿರಾಡ್ಲಿಕ್ಕೆ ತೊಂದರೆ ಆಗುವಂಥದ್ದು, ಸ್ವಲ್ಪ ದೂರ ನಡೆದ್ರೆ ಟಯರ್ಡ್ನೆಸ್ ಆಗುವಂಥದ್ದು, ಮಸಲ್ ಪೇನು, ಡೈಜೆಷನ್ ಸರಿ ಆಗಲ್ಲ, ಈ ತರ ಪ್ರಾಬ್ಲಮ್ಸ್ ನಾವು ಯಾವಾಗ RBC ಕಡಿಮೆ ಆಗುತ್ತೆ, ಯಾವಾಗ ಹಿಮೋಗ್ಲೋಬಿನ್ ಕಡಿಮೆ ಆಗಿ ಅನಿಮಿಯಾದಿಂದ ಸಫರ್ ಮಾಡ್ತಾರೆ, ಅವಾಗ ನಾವು ನೋಡ್ತೇವೆ. ಯಾಕೆ ಅಂದ್ರೆ ಆಕ್ಸಿಜನ್ ಸಪ್ಲೈ ಇಡೀ ಸೆಲ್ಸ್ ಬಾಡಿಗೆ ಸಪ್ಲೈ ಆಗಲ್ಲ. ಸೊ ಹಂಗಾಗಿ ನಾವು ಟಯರ್ಡ್ನೆಸ್ ಇರುತ್ತೆ, ಪೇಲ್ನೆಸ್ ಇರುತ್ತೆ. ನೀವಿಲ್ಲಿ ಡಿಫ್ರೆನ್ಸ್ ನೋಡ್ಬೋದು ಕೈಯಲ್ಲಿ, ನಾನು ಆಗ್ಲೇ ಹೇಳಿದೆ, ಕೈಯಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮ್ಗೆ, ಚೆನ್ನಾಗಿ ರಕ್ತ ಇರೋರಲ್ಲಿ ಮತ್ತೆ ಪೇಲ್ನೆಸ್ ಇರೋರಲ್ಲಿ. ಉಸಿರಾಡ್ಲಿಕ್ಕೆ ಸ್ವಲ್ಪ ಶಾರ್ಟ್ನೆಸ್ ಆಫ್ ಬ್ರೆತ್ ಆಗುವಂಥದ್ದು, ಸ್ವಲ್ಪ ದೂರ ನಡೆದ್ರೆ ಸುಸ್ತಾಗುವಂಥದ್ದು, ಮೆಟ್ಲು ಏರುವಾಗ ಸುಸ್ತಾಗುವಂಥದ್ದು, ಇಲ್ಲ ಏನೇ ಕೆಲಸ ಮಾಡಿದ್ರು ಬೇಗ ಟಯರ್ಡ್ನೆಸ್ ಫೀಲ್ ಆಗುವಂಥದ್ದು, ತುಂಬಾ ತಲೆನೋವು, ತಲೆ ಸುತ್ತು ಬರುವಂಥದ್ದು, ಹಾರ್ಟ್ ಪ್ಯಾಲ್ಪಿಟೇಷನ್ ಆಗುವಂಥದ್ದು, ಎದೆ ಜೋರಾಗಿ ಬಡ್ಕೊಳ್ಳೋ ಅಂಥದ್ದು, ಹೇರ್ ಫಾಲ್ ಆಗುವಂಥದ್ದು, ಆಮೇಲೆ ಸ್ಕಿನ್ ಡ್ಯಾಮೇಜ್ ಆಗುವಂಥದ್ದು, ನೇಲ್ ಎಲ್ಲ ಬ್ರಿಟಲ್ನೆಸ್, ಸ್ವಲ್ಪ ಕಟ್ ಆಗುತ್ತೆ ಕೆಲವೊಬ್ಬರಿಗೆ ಬಹಳಷ್ಟು ಬೇಗ ನೇಲ್ಸ್ ಅಲ್ಲಿ, ಅಂತ ಪ್ರಾಬ್ಲಮ್ಸ್ ನಾವು ನೋಡ್ತೇವೆ. ತುಂಬಾ ರೆಸ್ಟ್ಲೆಸ್ನೆಸ್ ಅನ್ಸೋದು, ತುಂಬಾ ಹೊತ್ತು ನಿಂತ್ಕೊಂಡ್ರೆ ಕಾಲ್ ನೋವು ಬರುತ್ತೆ ಅಂತ ಪೇಷಂಟ್ಸ್ ಹೇಳ್ತಾರೆ, ಇಲ್ಲ ಕ್ರಾಂಪ್ಸ್ ಬರುತ್ತೆ, ಸಡನ್ ಆಗಿ ಹಿಡ್ಕೊಂಡ್ಬಿಡುತ್ತೆ ಮಸಲ್ಸ್ ಅನ್ನೋ ಫೀಲಿಂಗ್ ಬರುತ್ತೆ. ನೇಲ್ಸ್ ಅಲ್ಲಿ ಬ್ರಿಟಲ್ನೆಸ್ ಇರುವಂಥದ್ದು, ಕೈ ಕಾಲು ಕೆಲವೊಬ್ಬರಿಗೆ ಬೇಗ ತಣ್ಣಗಾಗುತ್ತೆ. ಸೊ ನೋಡಿರ್ತೀರಾ ನೀವು ಬಹಳಷ್ಟು ಪೇಷಂಟ್ಸ್, ಅವರು ಯೂಶುವಲಿ ಅನಿಮಿಯಾ ಪ್ರಾಬ್ಲಮ್ ಇಂದ ಸಫರ್ ಮಾಡ್ತಿರ್ತಾರೆ, ಯಾವಾಗ ನೋಡಿದ್ರು ಕೈ ಕಾಲು ತಣ್ಣಗೆ ಇರುತ್ತೆ. ಅಂತವ್ರು ಕೂಡ ಅದು ಒಂದು ಸಿಂಪ್ಟಮ್ ಅನಿಮಿಯಾ. ಇನ್ನೊಂದು ಬಹಳ ಮುಖ್ಯವಾದ ಸಿಂಪ್ಟಮ್, ನೀವು ಅನಿಮಿಯಾನ ಬ್ಲಡ್ ಟೆಸ್ಟ್ ಮಾಡ್ದಿರ ಹಾಗೆ ಕಂಡುಹಿಡಿಬೇಕು ಅಂತ ಹೇಳಿದ್ರೆ, ಯೂಶಲಿ ನೀವು ಬಹಳ ಚಿಕ್ಕ ಮಕ್ಕಳಲ್ಲಿ ನೋಡಿರ್ತೀರಾ, ಪಿಕಾ ಅನ್ನೋ ಒಂದು ಸಿಂಪ್ಟಮ್ ನಾವಿಲ್ಲಿ ಹೇಳ್ತೇವೆ. ಸ್ಟ್ರೇಂಜ್ ಕ್ರೇವಿಂಗ್ಸ್ ಇರುತ್ತೆ. ಆ ಮಕ್ಕಳು ಏನಂತ ಹೇಳಿದ್ರೆ ಮಣ್ಣು ತಿಂತಾರೆ, ಇಲ್ಲ ಚಾಕ್ ತಿಂತಾರೆ, ಇಲ್ಲ ಗೋಡೆ ಹಿಂಗೆ ಕೆರಿತಾ ಇರ್ತಾರೆ, ಗೋಡೆ ತಿನ್ನೋ ಅಭ್ಯಾಸ, ಬಹಳಷ್ಟು ಜನ ಮಕ್ಕಳು ಪೇಪರ್ ಕೂಡ ತಿಂತಾರೆ ಅಂತ ಹೇಳ್ತಾರೆ. ಸೊ ಅಂತ ಮಕ್ಕಳಲ್ಲಿ ಬಹಳ HB ಲೋ ಇರುವಂಥದ್ದು, ಅಂತವರಲ್ಲಿ ಅನಿಮಿಯಾ ಇರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೇಗೆ ತಿಳ್ಕೊಬಹುದು ಅನಿಮಿಯಾ ಇದೆಯಾ, ಹಿಮೋಗ್ಲೋಬಿನ್ ಕಡಿಮೆ ಇದೆಯಾ, ಅಥವಾ RBC ಕಡಿಮೆ ಇದೆಯಾ ಅಂತ ಹೇಳಿದ್ರೆ, ಬ್ಲಡ್ ಟೆಸ್ಟ್ ಮೂಲಕ ನಾವು ಇದನ್ನ ತಿಳ್ಕೊಬಹುದು. ಬ್ಲಡ್ ಟೆಸ್ಟ್ ಅಲ್ಲಿ ಕಂಪ್ಲೀಟ್ ಬ್ಲಡ್ ಕೌಂಟ್ ಅಥವಾ CBC ಅಂತ ಹೇಳ್ತೇವೆ. ಆ CBC ನಲ್ಲಿ ಬಹಳಷ್ಟು ಬೇರೆ ಬೇರೆ ಅರೌಂಡ್ 40 to 50, 52 ಟೆಸ್ಟ್ ಬೇರೆ ಬೇರೆ ಬರುತ್ತೆ. ಬಟ್ ನಮಗೆ ಆ ಎಲ್ಲಾ ಬ್ಲಡ್ ಟೆಸ್ಟ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. HBಗೆ ಯಾವ್ದು ರಿಲೇಟೆಡ್, ಹಿಮೋಗ್ಲೋಬಿನ್ ಅನಿಮಿಯಾ ಪ್ರಾಬ್ಲಮ್ಗೆ ಏನ್ ರಿಲೇಟೆಡ್ ಇದೆ ಅದ್ರ ಬಗ್ಗೆ ಅಷ್ಟೇ ಇವತ್ತು ನಾವು ಮಾತಾಡೋಣ. ಫಸ್ಟ್ CBC ಬ್ಲಡ್ ಟೆಸ್ಟ್ ಏನ್ ಮಾಡಿಸ್ತೀರಾ, ಎವ್ರಿ ಪೆಥಾಲಜಿ ಲ್ಯಾಬ್ ಅವರು ಫಸ್ಟ್ ಕೊಡುವಂತ ರಿಪೋರ್ಟೇ HB. ಯಾವುದೇ ಒಂದು ರಿಪೋರ್ಟ್ ನೀವು ನೋಡಿದಾಗ ಅದರಲ್ಲಿ ಫಸ್ಟ್ ಬ್ಲಡ್ ಟೆಸ್ಟ್ ಮೆನ್ಷನ್ ಮಾಡಿರುವಂತದ್ದೇ HB, ಹಿಮೋಗ್ಲೋಬಿನ್. ಅದು ಹೆಂಗಸರಲ್ಲಿ 12ಗಿನ ಜಾಸ್ತಿ ಇರ್ಬೇಕು, ಗಂಡಸರಲ್ಲಿ ಅದು 13ಗಿನ ಜಾಸ್ತಿ ಇರ್ಬೇಕು, ಗ್ರಾಮ್/DL ಅಂತ ಹೇಳ್ತಾರೆ. ಸೊ ಯಾವಾಗ ಅದು 12 ಅಥವಾ 13 ರೆಸ್ಪೆಕ್ಟಿವ್ಲಿ ಹೆಂಗಸರಲ್ಲಿ ಮತ್ತೆ ಗಂಡಸರಲ್ಲಿ ಅದಕ್ಕಿಂತ ಕಡಿಮೆ ಇರುತ್ತೆ, ಅಂತವರು ಅವರಲ್ಲಿ HB ಕಡಿಮೆ ಇದೆ ಅಂತ ನಾವು ಡಯಾಗ್ನೋಸ್ ಮಾಡ್ಬೋದು. ಇನ್ನೊಂದು ಟೆಸ್ಟ್ ಏನಂತ ಹೇಳಿದ್ರೆ ಮೀನ್ ಕಾರ್ಪೋಸಲ್ ವಾಲ್ಯೂಮ್, MCV ಟೆಸ್ಟ್ ಅಂತ ಹೇಳ್ತೇವೆ. ಅದು ನಾರ್ಮಲಿ 80 to 95 ಇರಬೇಕು. ಯಾವಾಗ ಅದು 80ಗಿನ ಕಡಿಮೆ ಇದೆ ಅವರಲ್ಲಿ RBC ಕಡಿಮೆ ಇದೆ ಅಂತ ನಾವು ಹೇಳ್ತೇವೆ. ಇನ್ನ ಬೇರೆ ಬೇರೆ ಪ್ಯಾರಾಮೀಟರ್ಸ್ ಕೂಡ ಉಂಟು, ಸೀರಮ್ ಐರನ್ ಅಂತೆ, ಟೋಟಲ್ ಐರನ್ ಬೈಂಡಿಂಗ್ ಕೆಪಾಸಿಟಿ ಅಂತ ಕೂಡ ನೀವು ಒಂದು ಟೆಸ್ಟ್ ನ ಮಾಡಿಸಿ ನೋಡ್ಬೋದು. ಬಟ್ ಇದೆಲ್ಲ ನಿಮ್ಗೆ ಐರನ್ ಬಾಂಡಿಂಗ್ ಕೆಪಾಸಿಟಿ ಎಷ್ಟಿದೆ ಆ ಮನುಷ್ಯನಲ್ಲಿ ಅಂತ ಹೇಳುತ್ತೆ. ಬಟ್ ನೀವು ಹಿಮೋಗ್ಲೋಬಿನ್ ಮೇನ್ ಆಗಿ ನೋಡ್ಬೇಕಾಗಿರತ್ತೆ HB ಟೆಸ್ಟ್ ಇಂದ. ಏನೇನು ಟೈಪ್ ಆಫ್ ಅನಿಮಿಯಾ ಇದೆ, ಏನೇನು ಇದಕ್ಕೆ ಕಾರಣ ಅಂತ ನಾವು ನೋಡೋಣ ಇವಾಗ. ಅನಿಮಿಯಾದಲ್ಲಿ ಬಹಳಷ್ಟು ರೀಸನ್ಸ್ ಇದೆ, ಬಹಳಷ್ಟು ಟೈಪ್ಸ್ ಕೂಡ ಇದೆ ಅನಿಮಿಯಾದಲ್ಲಿ. ಬಟ್ ನಾವು ಐರನ್ ಡಿಫಿಷಿಯನ್ಸಿಯಿಂದ ಆಗುವಂತ ಅನಿಮಿಯಾ ಬಗ್ಗೆ ಅಷ್ಟೇ ಇವತ್ತು ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ. ಬಹಳಷ್ಟು ಬೇರೆ ಬೇರೆ ಅನಿಮಿಯಾ ಅಂತ ಹೇಳಿದ್ರೆ ವಿಟಮಿನ್ ಡಿಫಿಷಿಯನ್ಸಿಯಿಂದ, ಸಿಕಲ್ ಸೆಲ್ ಅನಿಮಿಯಾ ಅಂದ್ರೆ RBC ರೆಡ್ ಸೆಲ್ಸ್ ಏನಿದೆ ಆ ಶೇಪ್ ಬೇಸಿಸ್ ಮೇಲೆ ಕೂಡ ಅನಿಮಿಯಾ ಇದೆ, ಎಪ್ಲಾಸ್ಟಿಕ್ ಅನಿಮಿಯಾ ಅಂತ ಹೇಳ್ತಾರೆ. ಇನ್ನೊಂದು ಅಂತ ಹೇಳಿದ್ರೆ ಬಹಳಷ್ಟು ಬೇರೆ ಬೇರೆ ಸಿವಿಯರ್ ಡಿಸೀಸಸ್ ಲೈಕ್ HIV ಇರ್ಬೋದು, ಏಡ್ಸ್, ಕ್ಯಾನ್ಸರ್ ಅಥವಾ ಕಿಡ್ನಿ ಡಿಸಾರ್ಡರ್ಸ್ ಇರೋಂಥವರಲ್ಲಿ ಕೂಡ ನಾವು ಕೆಲವೊಂದ್ಸಲ ಅನಿಮಿಯಾ ಆಗೋ ಚಾನ್ಸಸ್ ನ ನೋಡಿರ್ತೇವೆ. ಏನಕ್ಕೆ ಈ ಅನಿಮಿಯಾ ಆಗುತ್ತೆ ಅಂತ ಹೇಳಿದ್ರೆ, ನಾವು ಸೇವನೆ ಮಾಡೋ ಆಹಾರದಲ್ಲಿ ಪೌಷ್ಟಿಕಾಂಶತೆ ಕಡಿಮೆ ಆದಾಗ, ಐರನ್ನು, ವಿಟಮಿನ್ನು ಎಲ್ಲ ಕಡಿಮೆ ಆದಾಗ ನಮ್ಗೆ
ಪೌಷ್ಟಿಕಾಂಶತೆ ಡಯಟ್ ಲ್ಯಾಕಿಂಗ್ ಇಂದ ಬರುವಂತದ್ದು ಒಂದು ರೀಸನ್. ಇನ್ನೊಂದು ಏನು ಅಂತ ಹೇಳಿದ್ರೆ ಇಂಟೆಸ್ಟೈನಲ್ ಡಿಸಾರ್ಡರ್ಸ್ ಇಂದ. ಯಾವಾಗ ನಾವು ಸೇವನೆ ಮಾಡಿರುವಂತ ಆಹಾರದಲ್ಲಿ ಅಥವಾ ನ್ಯೂಟ್ರಿಯೆಂಟ್ಸ್ ಅಲ್ಲಿ ಆ ಬಾಡಿ ಯಾವಾಗ ಅಬ್ಸಾರ್ಪ್ಷನ್ ಮಾಡ್ಕೊಳ್ಳಲ್ಲ, ಯಾವಾಗ ಆ ನ್ಯೂಟ್ರಿಯೆಂಟ್ಸ್ ನಮ್ಮ ಶರೀರ ಅಬ್ಸಾರ್ಬ್ ಮಾಡ್ಕೊಳ್ಳಲ್ಲ, ಆ ಕಾರಣದಿಂದ ಕೂಡ ನಮ್ಗೆ ಅನಿಮಿಯಾ ಬರುವಂತ ಚಾನ್ಸಸ್ ಇರುತ್ತೆ. ಇಲ್ಲಿ ಬರೀ ಅನಿಮಿಯಾ ಅಂತಾನೆ ಅಲ್ಲ, ಮಲ್ಟಿ ನ್ಯೂಟ್ರಿಷನ್, ಯಾವುದೇ ತರದ ವಿಟಮಿನ್ ಆಗಿರ್ಬೋದು, ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಇರ್ಬೋದು, ಅಥವಾ ಐರನ್ ಅಬ್ಸಾರ್ಪ್ಷನ್ ಯಾವಾಗ ಆ ಇಂಟೆಸ್ಟೈನ್ ಕರೆಕ್ಟ್ ಆಗಿ ಮಾಡೋದಿಲ್ಲ, ನಮ್ಮ ಶರೀರ ಅಬ್ಸಾರ್ಪ್ಷನ್ ಸರಿಯಾಗಿ ಮಾಡಿಲ್ಲ, ಅಲ್ಲಿ ನಾವು ನ್ಯೂಟ್ರಿಷನಲ್ ಡಿಫಿಷಿಯನ್ಸಿನ ನೋಡ್ತೇವೆ. ಇನ್ನೊಂದು ಪ್ರೆಗ್ನೆನ್ಸಿನಲ್ಲಿ, ಇದು ಸರ್ವೇ ಸಾಮಾನ್ಯವಾಗಿ ಎನಿ ಹೆಲ್ದಿ ಲೇಡಿ, ಆ ಲೇಡಿ ಚೆನ್ನಾಗಿದ್ದಾಳೆ, ಆ ಕನ್ಸೀವ್ ಆಗಿದ್ದಾರೆ ಅಂತ ಹೇಳಿದ್ರೆ ನೆಕ್ಸ್ಟ್ ಅವರಿಗೆ ಅವರ HB ನಾರ್ಮಲ್ ಇದೆ ಅಂತ ಇದ್ರೂನು ಆ ಲೇಡಿನಲ್ಲಿ ಯೂಶಲಿ ಗೈನಕಾಲಜಿಸ್ಟ್ ಐರನ್ ಸಪ್ಲಿಮೆಂಟ್ಸ್ ಹಾಕ್ತಾರೆ. ಯಾಕೆ ಅಂತ ಹೇಳಿದ್ರೆ ಯಾವುದೇ ಸ್ಟೇಜ್ ಅಲ್ಲೂ ಕೂಡ ಅವರ ಐರನ್ ಕಡಿಮೆ ಆಗ್ಬಾರ್ದು ಅಥವಾ HB ಕಡಿಮೆ ಆಗ್ಬಾರ್ದು, ಮೇಂಟೆನೆನ್ಸ್ ಡೋಸೇಜ್ ತರ ಅವರು ಖಂಡಿತವಾಗ್ಲಿ ಹಾಕ್ತಾರೆ. ಸೊ ಪ್ರೆಗ್ನೆನ್ಸಿನಲ್ಲಿ ಮಲ್ಟಿವಿಟಮಿನ್, ಫೋಲಿಕ್ ಆಸಿಡ್ ಕೊಡ್ತಾರೆ. ಸೊ ಆ ಸ್ಟೇಜ್ ಅಲ್ಲಿ ಕೂಡ ಅನಿಮಿಯಾ ಆಗುವಂತ ಚಾನ್ಸಸ್ ಇರುತ್ತೆ. ಇನ್ನೊಂದು ನಾ ಆಗ್ಲೇ ಹೇಳ್ದೆ, ಬೇರೆ ತರದ ಸಿವಿಯರ್ ಡಿಸೀಸಸ್ ಲೈಕ್ ಕ್ಯಾನ್ಸರ್, ಏಡ್ಸ್, HIV ಅಥವಾ ಕಿಡ್ನಿ ಪ್ರಾಬ್ಲಮ್ಸ್ ಇಂದ, ಬೇರೆ ದೊಡ್ಡ ದೊಡ್ಡ ಕಾಯಿಲೆಯಿಂದ ಸಫರ್ ಮಾಡ್ತಿದ್ರೆ ಆ ಮೆಡಿಕೇಶನ್ಸ್ ತಗೋತಾ ಇದ್ರೆ, ಅಥವಾ ಅವರು ಇನ್ ಕೇಸ್ ಟ್ರೀಟ್ಮೆಂಟ್ ಆಗ್ತಿಲ್ಲ, ಸರ್ಜರಿ ತಗೋತಾ ಇದ್ದಾರೆ, ಅಥವಾ ಬೇರೆ ಅವರಲ್ಲಿ ರಕ್ತ ಕಣಗಳು ಕಡಿಮೆ ಆಗ್ತಾ ಇದೆ, ಅಥವಾ ಅಬ್ಸಾರ್ಪ್ಷನ್ ಸರಿ ಆಗ್ತಾ ಇಲ್ಲ ಐರನ್ ಅಂತ ಹೇಳಿದ್ರೆ, ಆಗ ಕೂಡ ಅನಿಮಿಯಾ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ. ಕೆಲವೊಂದ್ಸಲ ಫ್ಯಾಮಿಲಿ ಹಿಸ್ಟ್ರಿಯಿಂದ ಕೂಡ ಆಗುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ಹೆರಿಡಿಟ್ರಿ, ಇನ್ ಕೇಸ್ ತಂದೆ ತಾಯಿಗಿತ್ತು ಅಥವಾ ಅವರ ಡಯಟ್ ಸರಿ ಇಲ್ಲ ಅಂತ ಕೇಸಸ್ ಅಲ್ಲೂ ಕೂಡ ಚಾನ್ಸಸ್ ಇದೆ. ಇನ್ನೊಂದು ರೀಸನ್ ಏನು ಅಂತ ಹೇಳಿದ್ರೆ, ಅರೌಂಡ್ 65 ಇಯರ್ಸ್ಗಿನ ಜಾಸ್ತಿ ಆಗಿದೆ ಒಬ್ರಿಗೆ ಏಜ್ ಅಂತ ಹೇಳಿದ್ರೆ ಅವರಿಗೆ ರಿಸ್ಕ್ ಆಫ್ ಅನಿಮಿಯಾ ಇದ್ದೇ ಇರುತ್ತೆ. ಯಾಕೆಂದ್ರೆ ಅವರಲ್ಲಿ ನ್ಯೂಟ್ರಿಷನ್ ಅಬ್ಸಾರ್ಪ್ಷನ್ ಕೆಪಾಸಿಟಿ ಕಡಿಮೆ ಆಗಿರುತ್ತೆ, ಅವರ ಲೈಫ್ ಸ್ಟೈಲ್ ಅಲ್ಲೂ ಬಹಳಷ್ಟು ಚೇಂಜಸ್ ಇರುತ್ತೆ, ಅವರ ಡಯಟ್ ಅಲ್ಲೂ ಬಹಳಷ್ಟು ಚೇಂಜಸ್ ಆಗಿರುತ್ತೆ, ಹೌದಲ್ವಾ? ಸೊ ವಯಸ್ಸು ಕೂಡ ಒಂದು ಕಾರಣ ಆಗುತ್ತೆ ಅನಿಮಿಯಾ ಆಗ್ಲಿಕ್ಕೆ. ಹೇಗೆ ಪ್ರಿವೆಂಟ್ ಮಾಡ್ಬೋದು ನಾವು ಈ ಅನಿಮಿಯಾ ಅಂತ ಹೇಳಿದ್ರೆ, ಆಗ್ಲೇ ಹೇಳ್ದೆ ನಾನು, ಡಯಟ್ ರಿಚ್ ಡಯಟ್ ಅಂದ್ರೆ ನ್ಯೂಟ್ರಿಷನ್ ರಿಚ್ ಡಯಟ್ ಅನ್ನ ನಾವು ತಗೋಬೇಕು. ಐರನ್ ಯಾವ್ದ್ರಲ್ಲಿ ಜಾಸ್ತಿ ಇದೆ, ಆಮೇಲೆ ವಿಟಮಿನ್ ಯಾವ್ದ್ರಲ್ಲಿ ಜಾಸ್ತಿ ಇದೆ ಅಂತ ಆಹಾರ, ಪೌಷ್ಟಿಕ ಆಹಾರನ ಸೇವನೆ ಮಾಡೋದ್ರಿಂದ ನಾವು ಇದು ಪ್ರಿವೆಂಟ್ ಮಾಡ್ಬೋದು. ಇನ್ನೊಂದೇನು ಅಂತ ಹೇಳಿದ್ರೆ, ಮಾರ್ಕೆಟ್ ಅಲ್ಲಿ ಬಹಳಷ್ಟು ಸಪ್ಲಿಮೆಂಟ್ಸ್ ಅವೈಲೇಬಲ್ ಇದೆ ಅಲ್ವಾ, ಐರನ್ಗಾಗ್ಲಿ, ಫೋಲಿಕ್ ಆಸಿಡ್ಗಾಗ್ಲಿ, ಆಮೇಲೆ ವಿಟಮಿನ್ ಡಿಫಿಷಿಯನ್ಸಿಗಾಗ್ಲಿ ಬಹಳಷ್ಟು ಬೇರೆ ಸಪ್ಲಿಮೆಂಟ್ಸ್ ಇದೆ. ಅದನ್ನ ತಗೊಳ್ಳೋದ್ರಿಂದನೂ ನಾವು ಐರನ್ ಡಿಫಿಷಿಯನ್ಸಿಯಿಂದ, ಅನಿಮಿಯಾಯಿಂದ ಹೊರ ಬರ್ಬೋದು. ಆಮೇಲೆ ಸಿಟ್ರಸ್ ಫ್ರೂಟ್ಸು, ವೆಜಿಟೇಬಲ್ಸು, ಹಣ್ಣು ತರಕಾರಿ ಚೆನ್ನಾಗಿ ತಿನ್ನಿ ಅಥವಾ ಸಿಟ್ರಸ್ ಫ್ರೂಟ್ಸ್ ತಗೊಳ್ಳಿ, ಐರನ್ ಬರುತ್ತೆ ಅಂತ ನಾವು ಕೇಳಿದೀವಿ. ಡ್ರೈ ಫ್ರೂಟ್ಸ್ ತಗೊಳ್ಳಿ ಅಂತ ಹೇಳಿರೋದನ್ನ ಕೇಳಿರ್ತೀರ. ಯೂಶಲಿ ನೀವು ಡಾಕ್ಟರ್ ಹತ್ರ ಹೋದ್ರೆ, ಇನ್ ಕೇಸ್ ನಿಮ್ದು HB ಬಾರ್ಡರ್ ಲೈನ್ ಅಲ್ಲಿ ಇದೆ ಅಥವಾ ಡಯಟ್ ಅಲ್ಲೇ ಅದು ಚೆನ್ನಾಗ್ ಆಗುತ್ತೆ, ಮುಂಚೆ ಏನು ಇರ್ಲಿಲ್ಲ, ಸಡನ್ ಆಗಿ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ನಿಮ್ಗೆ ಸ್ವಲ್ಪ ಡಯಟ್ ಚೇಂಜಸ್, ಆಮೇಲೆ ಐರನ್ ರಿಚ್ ಡಯಟ್ ತಗೊಳ್ಳಿ ಅಂತ ಡಾಕ್ಟರ್ಸ್ ಹೇಳ್ತೀವಿ, ಅಡ್ವೈಸ್ ಮಾಡ್ತೀವಿ. ಯೂಶಲಿ ಒಣ ದ್ರಾಕ್ಷಿ ತಗೊಳ್ಳಿ, ಡೇಟ್ಸ್ ತಗೊಳ್ಳಿ, ಆಮೇಲೆ ದಾಳಿಂಬೆ ತಗೊಳ್ಳಿ ಅಂತ ಹೇಳಿರೋದನ್ನ ಕೇಳಿರ್ತೀರ. ಸೊ ಅದರಿಂದ ಎಲ್ಲ ಹೋಮ್ ರೆಮಿಡಿಯಿಂದ, ಐರನ್ ರಿಚ್ ಫುಡ್ಸ್, ಡ್ರೈ ಫ್ರೂಟ್ಸ್ ಇಂದ ಕೂಡ ನೀವು ಇದನ್ನ ಜಾಸ್ತಿ ಮಾಡ್ಕೋಬಹುದು. ಸ್ನೇಹಿತರೆ, ಯಾವಾಗ ನೀವು ಯಾವುದೇ ತರಹದ ಫುಡ್ಸಿಗಾಗ್ಲಿ ಅಥವಾ ಕೆಫೈನಿಗಾಗ್ಲಿ ಅಡಿಕ್ಟ್ ಆಗ್ತೀರಾ, ಯಾವಾಗ ನೀವು ಟೀ, ಕಾಫಿ, ಹಾಲು ಆ ತರ ಬೇರೆ ಕಫೈನ್ ಇರುವಂತ ಕಂಟೆಂಟ್ಸ್ಗೆ ಅಡಿಕ್ಟ್ ಆಗ್ತೀರಾ, ಅವಾಗ ಐರನ್ ಅಬ್ಸಾರ್ಪ್ಷನ್ ನಮ್ಮ ಶರೀರದಲ್ಲಿ ಕಡಿಮೆ ಆಗುತ್ತೆ. ಸೊ ಅಂಥದ್ದನ್ನ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ನಾವು ಡಿಫಿಷಿಯನ್ಸಿ ಆಫ್ ಐರನ್, ಅನಿಮಿಯಾದನ್ನ ಸ್ವಲ್ಪ ಮಟ್ಟಿಗೆ ಪ್ರಿವೆಂಟ್ ಮಾಡ್ಬೋದು. ಯಾಕೆ? ಆಲ್ರೆಡಿ ಐರನ್ ಇದೆ, ಆಲ್ರೆಡಿ ಬಹಳಷ್ಟು ಐರನ್ ಸಪ್ಲಿಮೆಂಟ್ಸ್ ಇದೆ, ಬಟ್ ಆದ್ರೂ ನಾವು ಅನಿಮಿಯಾದಿಂದ ಯಾಕೆ ಸಫರ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಅರೌಂಡ್ 40% ಅಷ್ಟು ಏನು ಡಯಟ್ ಇಂದ ನಮಗೆ ಐರನ್ ಬೇಕು ಅದು ನಮ್ಮಲ್ಲಿ ಸಿಗೋದಿಲ್ಲ. ಸೊ ಹಂಗಾಗಿ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಅವರು ಎವ್ರಿ ಸ್ಟೇಜಸ್ ಆಫ್ ಅ ಪರ್ಸನ್ ನಲ್ಲಿ, ಅಂದ್ರೆ ಮ್ಯಾನ್ ಅಲ್ಲಿ ಎಷ್ಟಿರ್ಬೇಕು, ಮಗುನಲ್ಲಿ ಎಷ್ಟಿರ್ಬೇಕು, ಪ್ರೆಗ್ನೆಂಟ್ ಲೇಡಿನಲ್ಲಿ ಎಷ್ಟಿರ್ಬೇಕು, ಲ್ಯಾಕ್ಟೇಟಿಂಗ್ ಮದರ್ಸ್ ಅಲ್ಲಿ ಎಷ್ಟಿರ್ಬೇಕು ಅಂತ ಒಂದು ರೆಕಮೆಂಡೇಶನ್ ಅನ್ನ ಕೊಟ್ಟಿದೆ.
ಸೊ ಅದ್ರ ಪ್ರಕಾರ ನಮ್ಮ ಶರೀರಕ್ಕೆ ಪರ್ ಡೇ ಎಷ್ಟು ಗ್ರಾಮ್ಸ್ ಬೇಕು, ಮಿಲಿಗ್ರಾಮ್ಸ್ ಬೇಕು, ಅಷ್ಟು ಸಿಗ್ತಾ ಇದ್ರೆ ನಾವು ಅನಿಮಿಯಾದಿಂದ ಸಫರ್ ಮಾಡೋದಿಲ್ಲ. ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಬಹಳಷ್ಟು ಸಪ್ಲಿಮೆಂಟ್ಸ್ ಇದೆ, ಐರನ್ ಟ್ಯಾಬ್ಲೆಟ್ಸ್ ಇದೆ, ಟಾನಿಕ್ಸ್ ಇದೆ, ಬೇರೆ ಬೇರೆ ಏನೆಲ್ಲ ಇದೆ. ಬಟ್ ಆದ್ರೂ ಬೇರೆ ಅದ್ರದ್ದೆಲ್ಲ ಡ್ರಾಬ್ಯಾಕ್ಸ್ ಏನ್ ಅದ್ರದ್ದು ಪ್ರಾಬ್ಲಮ್ಸ್ ಕೊಡುತ್ತೆ ಅಂತ ಹೇಳಿದ್ರೆ, ಕೆಲವೊಂದ್ಸಲ ಮಾರ್ಕೆಟ್ ಅಲ್ಲಿ ಇರುವಂತ ಪ್ರಾಡಕ್ಟ್ ಬಗ್ಗೆ ಎಲ್ಲ ಬಾಡಿನಲ್ಲಿ ಅಬ್ಸಾರ್ಬ್ ಆಗಲ್ಲ. ನಾವು ಅದು ಇನ್ ಕೇಸ್ ಸಪ್ಲಿಮೆಂಟ್ ತಗೋತಾ ಇದ್ದೀರಾ ಆದ್ರೂ ನಿಮ್ HB ಕಡಿಮೆ ಇದೆ ಅಂತ ಬಹಳಷ್ಟು ಕೇಸಸ್ ಅಲ್ಲಿ ನಾವು ನೋಡಿದೀವಿ. ಯಾಕೆ ಅಂತ ಹೇಳಿದ್ರೆ ಅವರ ಶರೀರ ಅದನ್ನ ಅಬ್ಸಾರ್ಬ್ ಮಾಡ್ಕೋತಾ ಇರಲ್ಲ. ಕೆಲವೊಬ್ರಿಗೆ ಅದು ಟೇಸ್ಟ್ ಇಷ್ಟ ಆಗಲ್ಲ, ಕೆಲವೊಬ್ರು ತಗೋತಾನೆ ಇರಲ್ಲ. ನನಗೆ ಎಷ್ಟೊಂದ್ ಜನ ಪೇಷಂಟ್ಸ್ ನಾನು ಇನ್ ಕೇಸ್ ಅವರಿಗೆ ಸಿರಪ್ ಕೊಟ್ಟಿರ್ತೀನಿ ಅಂತ ಹೇಳಿ, ಯೂಶಲಿ ಫಿಮೇಲ್ಸ್ ಅಥವಾ ಅಡಲ್ಟ್ಸ್ ಬರ್ತಾರೆ, ನೀವು ಯಾವಾಗ ಐರನ್ ಸಪ್ಲಿಮೆಂಟ್ ಆಗಿ ಅವರಿಗೆ ಸಿರಪ್ ಕೊಡ್ತೀರಾ, ಮೇಡಮ್ ನಂಗೆ ಸಿರಪ್ ತಗೊಳಕ್ ಆಗಲ್ಲ, ಅಥವಾ ವೈಫ್ ಕಂಪ್ಲೇಂಟ್ ಮಾಡ್ತಾರೆ ಹಸ್ಬೆಂಡ್ಗೆ, ಅಥವಾ ಹಸ್ಬೆಂಡ್ ಕಂಪ್ಲೇಂಟ್ ಮಾಡ್ತಾರೆ ವೈಫ್ಗೆ, ಮೇಡಮ್ ಸಿರಪ್ ತಗೊಂಡೋಗಿ ಕೊಟ್ಟಿದ್ದೀನಿ ತಗೊಳ್ಳೋದೇ ಇಲ್ಲ ಅಂತ. ಯಾಕೆ ಅಂತ ನೀವು ಪೇಷಂಟ್ ನ ಕೇಳಿದ್ರೆ, ಮೇಡಮ್ ನಂಗೆ ಅದ್ರ ಟೇಸ್ಟ್ ಇಷ್ಟ ಆಗಲ್ಲ, ಬೇಡ ಅಂದ್ರೂ ಬಲವಂತವಾಗಿ ಕೊಡ್ತಾರೆ ಅಂತ ಹೇಳ್ತಾರೆ. ಸೊ ಅಂತ ಫಾರ್ಮ್ ಅಲ್ಲಿ ಏನ್ ಮಾಡ್ತೀವಿ ನಾವು, ಟ್ಯಾಬ್ಲೆಟ್ ಫಾರ್ಮ್ ಅಲ್ಲಿ ಅಥವಾ ಕ್ಯಾಪ್ಸೂಲ್ ಫಾರ್ಮ್ ಅಲ್ಲಿ ಕೂಡ ಅದನ್ನ ಕೊಡ್ಬೋದು. ಸೊ ಆ ಟೇಸ್ಟ್ ಇಷ್ಟ ಆಗಲ್ಲ ಅಂತ ಬಹಳಷ್ಟು ಜನ ತಗೊಳ್ಳೋದಿಲ್ಲ ಮೆಡಿಸಿನ್. ಆಮೇಲೆ ಕೆಲವೊಬ್ರು ಸೆನ್ಸಿಟಿವ್ ಇರ್ತಾರೆ, ಗ್ಯಾಸ್ಟ್ರೈಟಿಸ್ ಸೆನ್ಸಿಟಿವ್ ಇರ್ತಾರೆ. ಕೆಲವೊಬ್ರಿಗೆ ಮೆಡಿಸಿನ್ ತಗೊಳ್ಳುವಾಗ್ಲೇ ಅದು ಗ್ಯಾಸ್ಟ್ರಿಕ್ ಇರಿಟೇಷನ್ ತರ ಆಗುತ್ತೆ. ನನ್ ಕ್ಲೋಸ್ ಫ್ರೆಂಡ್ ಇದ್ದಾಳೆ, ಅವಳಿಗೆ ಗ್ಯಾಸ್ಟ್ರಿಕ್ ಇರಿಟೇಷನ್ ಆಗುತ್ತೆ. ಅವಳ ಪ್ರೆಗ್ನೆನ್ಸಿ ಟೈಮಲ್ಲಿ ಅವಳು ಯಾವುದೇ ತರದ ಸಪ್ಲಿಮೆಂಟ್ ನ ತಗೊಳ್ಳೇ ಇಲ್ಲ. ಬಹಳಷ್ಟು ಬೇರೆ ಬೇರೆ ತರದ್ದು ಟ್ರೈ ಮಾಡಿದ್ಲು, ಫೋಲಿಕ್ ಆಸಿಡ್ ಆಮೇಲೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್. ಬಟ್ ಅವಳ ಪ್ರೆಗ್ನೆನ್ಸಿ ಲೈಫ್ ಅಲ್ಲಿ ಅವಳು ಯಾವುದೇ ತರದ ಸಪ್ಲಿಮೆಂಟ್ ತಗೊಳ್ಳಿಕ್ಕೆ ಆಗಿಲ್ಲ. ಯಾಕೆಂದ್ರೆ ಅಷ್ಟು ಗ್ಯಾಸ್ಟ್ರಿಕ್ ಇರಿಟೇಷನ್ ಇರುತ್ತೆ. ಸೊ ಅವರಿಗೆ ಡಯೇರಿಯಾ ಆಗುವಂಥದ್ದು, ನಾಸಿಯಾ ಆಗುವಂಥದ್ದು, ಈ ತರ ಪ್ರಾಬ್ಲಮ್ಸ್ ಅನ್ನೆಲ್ಲ ನಾವು ನೋಡ್ತೇವೆ. ಕೆಲವೊಂದ್ಸಲ ಏನಾಗುತ್ತೆ, ನೀವು ಸಪ್ಲಿಮೆಂಟ್ಸ್ ತಗೊಂಡಾಗ ಅದು ಯಾವಾಗ ಕರೆಕ್ಟ್ ಆಗಿ ಅಬ್ಸಾರ್ಬ್ ಆಗಲ್ಲ, ಆ ಅಬ್ಸಾರ್ಪ್ಷನ್ ನಮ್ಮ ಫೀಸಿಸ್ ಅಲ್ಲಿ ಹೋಗುತ್ತೆ. ಯಾವಾಗ ಅದು ಅಬ್ಸಾರ್ಬ್ ಆಗಲ್ಲ, ಅದು ವೇಸ್ಟ್ ಪ್ರಾಡಕ್ಟ್ ಆಗಿ ನಮ್ಮ ಶರೀರದಿಂದ ಆಚೆ ಹೋಗುತ್ತೆ. ಸೊ ನಮ್ಗೆ ಸ್ಟೂಲ್ ಚೇಂಜಸ್ ಅನ್ನ ನಾವು ನೋಡ್ತೇವೆ. ಅಲ್ಲಿ ನಮ್ಮ ಸ್ಟೂಲ್ಸ್ ಬ್ಲಾಕ್ ಕಲರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಕೆಲವೊಂದ್ಸಲ ಪೇಷಂಟ್ಸ್ ಹೆದರ್ಕೋತಾರೆ, ಅಥವಾ ಕೆಲವೊಂದ್ಸಲ ಪೇಷಂಟ್ಸ್ ಫೋನ್ ಮಾಡಿ ಕೇಳ್ತಾರೆ, ಮೇಡಮ್ ನಮ್ಮ ಮೋಷನ್ ತುಂಬಾ ಬ್ಲಾಕ್ ಹೋಗ್ತಾ ಇದೆ ಅಂತ. ಅಥವಾ ಕೆಲವೊಂದ್ಸಲ ಕಾನ್ಸ್ಟಿಪೇಷನ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ತರ ಪ್ರಾಬ್ಲಮ್ಸ್ ಎಲ್ಲ ನಾವು ನೋಡ್ತಾ ಬರ್ತೇವೆ. ಸೊ ಈ ಎಲಿಮೆಂಟ್ಸ್ ವೆಲ್ನೆಸ್ ಫೀಲಿಂಗ್ ಲಿಕ್ವಿಡ್ ಮತ್ತೆ ಕ್ಯಾಪ್ಸೂಲ್ ಅಲ್ಲಿ ಏನಿದೆ, ಏನಿದ್ರದ್ದು ಯುನೀಕ್ನೆಸ್ ಅಂತ ನಾವು ನೋಡೋಣ. ಸ್ನೇಹಿತರೆ, ನಾನು ಫೀಲಿಂಗ್ ಅಂತ ಹೇಳಿದೆ. ಸೊ ಫೀಲಿಂಗ್ ಅಂದ್ರೆ FEE ಅಂತ ಹಾಕ್ಬೇಕು ಸ್ಪೆಲ್ಲಿಂಗ್ ಅಲ್ವಾ. ಸೊ ನಾವು ಇದು ಯುನೀಕ್ ಆಗಿ ಒಂದು ಸ್ಪೆಷಲ್ ಆಗಿ FE ಅಂತ ಹಾಕಿ ಅಲ್ಲೊಂದು ಕಾಮಾ ಹಾಕಿ ಈಲಿಂಗ್ ಅಂತ ಹಾಕಿದೀವಿ. ಸೊ ಏನಿದ್ರದ್ದು ಇಂಪಾರ್ಟೆನ್ಸು, ಏನಿದ್ರ ಈ ಹೆಸರು ಹಿಂದೆ ಏನಿದೆ ಅಂತ ನಾವಿವತ್ತು ತಿಳ್ಕೊಳ್ಳೋಣ. FE ಅಂತ ಹೇಳಿದ್ರೆ ಐರನ್, ಕೆಮಿಸ್ಟ್ರಿನಲ್ಲಿ ಅದನ್ನ ರೆಪ್ರೆಸೆಂಟ್ ಮಾಡ್ತೀವಿ ಐರನ್ ಅಂತ. ಇನ್ನೊಂದು FE ಇದು ಮೀನಿಂಗ್ ತಗೋಬಹುದು ಫೆರಾಝೋನ್ ಅಂತ. ಸೊ ಯಾವಾಗ ನಾವು ಈ ಐರನ್ ಅಥವಾ ಫೆರಾಝೋನ್ ಇಂದ ನಮ್ಮ ಬಾಡಿನ ನಾವು ಹೀಲ್ ಮಾಡ್ಕೋತೇವೆ, ನಮ್ಮ ಶರೀರವನ್ನ ನಾವು ಚೆನ್ನಾಗಿ ಇಟ್ಕೋತೇವೆ, ಆ ಅಂಶನ ಅಥವಾ ಆ ಪ್ರಾಡಕ್ಟ್ ಗೆ ನಾವು ಈ ಫೀಲಿಂಗ್ ಅಂತ ಹೆಸರನ್ನ ಕೊಟ್ಟಿದ್ದೇವೆ. ಸೊ ಇದರಿಂದ ಏನಾಗುತ್ತೆ, ನಮ್ಮ ಅನಿಮಿಯಾ ಪ್ರಾಬ್ಲಮ್ ಏನಿದೆ ಅದು ಕಡಿಮೆ ಆಗುತ್ತೆ. ಸೊ ನಮ್ಮಲ್ಲಿ ಯುನೀಕ್ ಕಾಂಪೌಂಡ್ ಏನಿದೆ ಅಂತ ಹೇಳಿದ್ರೆ, ಫೆರಾಝೋನ್ ಅನ್ನೋ ಕಾಂಪೌಂಡ್ ಅನ್ನ ನಾವು ನಮ್ಮ ಫೀಲಿಂಗ್ ಲಿಕ್ವಿಡ್ ಮತ್ತೆ ಇದ್ರಲ್ಲಿ ಲಿಕ್ವಿಡ್ ಮತ್ತೆ ಕ್ಯಾಪ್ಸೂಲ್ ಅಲ್ಲಿ ನಾವು ಹಾಕಿದೀವಿ. ಏನಿದ್ರದ್ದು ಅಡ್ವಾಂಟೇಜಸ್, ಬೇರೆ ಪ್ರಾಡಕ್ಟ್ಸ್ ಗಿನ ಹೇಗೆ ಇದು ಯುನೀಕ್ ಆಗಿ ಇದೆ ಅಂತ ಹೇಳಿದ್ರೆ, ಯೂಶಲಿ ನೀವು ಐರನ್ ಸಪ್ಲಿಮೆಂಟ್ಸ್ ಯಾವಾಗ ತಗೋತೀರಾ, ನಿಮ್ಮ ಹಲ್ ಮೇಲೆ ಬ್ಲಾಕ್ ಕಲರ್ ಸ್ಟೇನ್ಸ್ ತರ ನೀವು ನೋಡ್ತೀರಾ. ಬಟ್ ಇದ್ರಲ್ಲಿ ನಮ್ಮ ಫೀಲಿಂಗ್ ಪ್ರಾಡಕ್ಟ್ ಅಲ್ಲಿ ಆ ತರ ಯಾವುದೇ ತರದ ಸ್ಟೇನಿಂಗ್ ಅನ್ನ ನೀವು ನೋಡಲ್ಲ. ಬೇರೆ ಪ್ರಾಡಕ್ಟ್ಸ್ ನೀವು ತಗೊಂಡಾಗ ಅದು ಅವರ ಡೈಜೆಷನ್ ಅಲ್ಲಿ, ಅವರು ಸೇವನೆ ಮಾಡುವಂತ ಆಹಾರದಲ್ಲಿ ಅದು ಇಂಟ್ರಾಕ್ಟ್ ಆಗುತ್ತೆ. ಬಟ್ ನಮ್ಮ ಫೀಲಿಂಗ್ ಪ್ರಾಡಕ್ಟ್ ಬೇರೆ ಯಾವುದೇ ಫುಡ್ ಇಂಗ್ರೀಡಿಯೆಂಟ್ಸ್ ಜೊತೆ ಇದು ಇಂಟ್ರಾಕ್ಟ್ ಮಾಡೋದಿಲ್ಲ, ಅಬ್ಸಾರ್ಪ್ಷನ್ ಗೆ ಇದು ಏನು ಹಾನಿ ಮಾಡಲ್ಲ. ಸೊ ಇದು 90% ಅಷ್ಟು ನಮ್ಮ ಶರೀರದಲ್ಲಿ ಅಬ್ಸಾರ್ಬ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನೊಂದೇನು ಅಂತ ಹೇಳಿದ್ರೆ, ನಮ್ಮ ಫೀಲಿಂಗ್ ಲಿಕ್ವಿಡ್ ಅಲ್ಲಿ ಫೋಲಿಕ್ ಆಸಿಡ್ ಇದೆ, ಇದರಿಂದ ಐರನ್ ಅಬ್ಸಾರ್ಪ್ಷನ್ ಚೆನ್ನಾಗಾಗುತ್ತೆ. ಗ್ಲೈಸಿನ್ ಅಂತ ಇದೆ, ಇದು ಒಂದು ಅಮೈನೋ ಆಸಿಡ್, ಇದರಿಂದ ಎನರ್ಜಿ ಜಾಸ್ತಿ ಆಗುವಂಥದ್ದು ಶರೀರದಲ್ಲಿ, ಮತ್ತೆ ಅಬ್ಸಾರ್ಪ್ಷನ್ ಆಗ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನಾ ಆಗ್ಲೇ ಹೇಳ್ದೆ ನಾವು ಆಯುರ್ವೇದದ ಹರ್ಬ್ಸ್ ನ ಇಲ್ಲಿ ಯೂಸ್ ಮಾಡಿದ್ದೇವೆ ಅಂತ. ಸೊ ಅದ್ರ ಪ್ರಕಾರ ಇದರಲ್ಲಿ ಮುಲೇತಿ ಮತ್ತೆ ಬೀಟ್ರೂಟ್ ನ ಇದರಲ್ಲಿ
ಆಡ್ ಮಾಡಿರುವಂತದ್ದು. ಸೊ ಬೀಟ್ರೂಟ್ ಆಡ್ ಮಾಡಿರೋದ್ರಿಂದ ಇದು ಸ್ವಲ್ಪ ಸ್ವೀಟ್ ಟೇಸ್ಟ್ ಅನ್ನ ಕೊಡುತ್ತೆ. ಸೊ ನಿಮಗೆ ಟೇಸ್ಟ್ ಪ್ಯಾಲೆಟಬಿಲಿಟಿ ಯಾರಿಗೆ ಪ್ರಾಬ್ಲಮ್ ಇದೆ ಅಂತವರಿಗೆ ಇದು ಹೆಲ್ಪ್ ಮಾಡುತ್ತೆ. ಸೊ ನಮ್ಗೆ ಇದರಿಂದ ಅನಿಮಿಯಾಗೆ ಇದು ಬಹಳ ಹೆಲ್ಪ್ ಮಾಡುವಂತ ಹರ್ಬ್ಸ್. ಇದ್ರ ಜೊತೆ ಇನ್ನೊಂದು ಏನು ನಾವು ಆಡ್ ಮಾಡಿದೀವಿ ಅಂತ ಹೇಳಿದ್ರೆ, ಫೀಲಿಂಗ್ ಕ್ಯಾಪ್ಸ್ಯೂಲ್ ಅಲ್ಲಿ ನಾವು ಕ್ಯಾಲ್ಸಿಯಂ ಅನ್ನ ಆಡ್ ಮಾಡಿದೀವಿ. ಅದೇ ಫೀಲಿಂಗ್ ಲಿಕ್ವಿಡ್ ಅಲ್ಲಿ ಕ್ಯಾಲ್ಸಿಯಂ ಆಡ್ ಮಾಡಿಲ್ಲ. ಸೊ ಕ್ಯಾಲ್ಸಿಯಂ ಅನ್ನೋ ಒಂದು ಕಂಟೆಂಟು ನಮ್ಮ ಫೀಲಿಂಗ್ ಕ್ಯಾಪ್ಸ್ಯೂಲ್ ಅಲ್ಲಿ ಇದು ಎಕ್ಸ್ಟ್ರಾ ಇದೆ. ಸ್ನೇಹಿತರೆ, ಇನ್ನೊಂದು ಏನು ಬಹಳ ಹೆಮ್ಮೆಯ ವಿಷಯ ಅಂತ ಹೇಳಿದ್ರೆ, ಈ ಫೀಲಿಂಗ್ ಲಿಕ್ವಿಡ್ ಮತ್ತೆ ಕ್ಯಾಪ್ಸ್ಯೂಲ್ ಅಲ್ಲಿ ನಮ್ಮ ಶರೀರದಲ್ಲಿ 40% ಏನು ನಾವು ಡಯಟ್ ಇಂದ ತಗೋಬೇಕು ಅಂತ ಹೇಳ್ತಾ ಇದ್ದೇವೆ, ರೆಕಮೆಂಡೆಡ್ ಏನಿದೆ ಅದರಲ್ಲಿ ಅರೌಂಡ್ 33% ಆಫ್ RDA ರೆಕಮೆಂಡೇಶನ್ ಏನಿದೆ ಅದು ನಮ್ಗೆ ನಮ್ಮ ಪ್ರಾಡಕ್ಟ್ ಇಂದಾನೆ ಸಿಗುವಂಥದ್ದು. ಇನ್ನ ಏನು ಫೀಲಿಂಗ್ ಲಿಕ್ವಿಡ್ ಮತ್ತೆ ಕ್ಯಾಪ್ಸ್ಯೂಲ್ದು ಡಿಫ್ರೆನ್ಸು ಅಥವಾ ಏನು ಇದ್ರದ್ದು ಅಬ್ಸಾರ್ಪ್ಷನ್ ಕೆಪಾಸಿಟಿ ಹೇಗಿದೆ ಅಂತ ಹೇಳಿದ್ರೆ, ಬೇರೆ ನಿಮಗೆ ಮಾರ್ಕೆಟ್ ಅಲ್ಲಿ ಸಿಗುವಂತ ಪ್ರಾಡಕ್ಟ್ಸ್ ಅಲ್ಲಿ ನಾರ್ಮಲ್ ಐರನ್ ಸಪ್ಲಿಮೆಂಟ್ಸ್ ಅಲ್ಲಿ ಅಬ್ಸಾರ್ಪ್ಷನ್ ಕೆಪಾಸಿಟಿ ಅಷ್ಟಿರೋದಿಲ್ಲ. ನಾ ಆಗ್ಲೇ ಹೇಳ್ದಂಗೆ ಅರೌಂಡ್ 33% ಆಫ್ ಅಬ್ಸಾರ್ಪ್ಷನ್ ನಮ್ಮ ಪ್ರಾಡಕ್ಟ್ ಇಂದ ಆಗುವಂಥದ್ದು. ಸೊ ಅರೌಂಡ್ 2 to 3 times ಹೈಯರ್ ಇರುತ್ತೆ. ಫೆರಾಜೋನ್ ಅವೈಲಬಿಲಿಟಿ ನಮ್ಮ ಐರನ್ ಸಪ್ಲಿಮೆಂಟ್ ಅಲ್ಲಿ ಜಾಸ್ತಿ ಇರುವಂಥದ್ದು. ಇನ್ನೊಂದೇನು ಅಂತ ಹೇಳಿದ್ರೆ ಟೇಸ್ಟ್. ನಾನು ಆಗ್ಲೇ ಹೇಳಿದೆ ಇದರಲ್ಲಿ ಬೀಟ್ರೂಟ್ ಹಾಕಿರೋದ್ರಿಂದ ಲಿಕ್ವಿಡ್ ಸ್ವಲ್ಪ ಟೇಸ್ಟ್ ಆಗಿದೆ. ಕ್ಯಾಪ್ಸ್ಯೂಲ್ ತಗೊಳ್ಳುವಾಗ ನಿಮಗೆ ಯಾವುದೇ ತರಹದ ಟೇಸ್ಟ್ ಅಥವಾ ಪ್ಯಾಲೆಟಬಿಲಿಟಿ ಗೊತ್ತಾಗಲ್ಲ. ಅದೇ ನೀವು ಬೇರೆ ಮಾರ್ಕೆಟ್ ಅಲ್ಲಿ ಇರುವಂತ ಸಪ್ಲಿಮೆಂಟ್ಸ್ ನೋಡಿದ್ರೆ ಅದರಲ್ಲಿ ಸ್ವಲ್ಪ ಮೆಟಾಲಿಕ್ ಟೇಸ್ಟ್ ಬರುವಂತದ್ದು ಅಥವಾ ತುಂಬಾ ಕಹಿ ಆಗುವಂತದ್ದು, ಬಹಳ ಟೇಸ್ಟ್ ಫ್ರೆಂಡ್ಲಿ ಇರೋದಿಲ್ಲ. ಇನ್ನೊಂದೇನು ಅಂತ ಹೇಳಿದ್ರೆ ಸ್ಟೂಲ್ಸ್ ಯಾವಾಗ ಬ್ಲ್ಯಾಕ್ ಆಗುತ್ತೆ ನಾರ್ಮಲ್ ಸಪ್ಲಿಮೆಂಟ್ಸ್ ಅಲ್ಲಿ, ಈ ತರ ಪ್ರಾಬ್ಲಮ್ ನಮ್ಮ ಪ್ರಾಡಕ್ಟ್ ಅಲ್ಲಿ ನಾವು ನೋಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಅಬ್ಸಾರ್ಪ್ಷನ್ ಬಹಳ ಚೆನ್ನಾಗಿ ಆಗೋದ್ರಿಂದ ಅದು ಸ್ಟೂಲ್ ಅಲ್ಲಿ ಎಕ್ಸ್ಕ್ರೀಟ್ ಆಗೋದಿಲ್ಲ. ಕೆಲವೊಂದ್ಸಲ ನಾನು ಏನ್ ಗ್ಯಾಸ್ಟ್ರಿಕ್ ಇರಿಟೇಷನ್ ಆಗತ್ತೆ ಅಂತ ಹೇಳಿದೆ, ಅಂತ ಸ್ಟಮಕ್ ಪ್ರಾಬ್ಲಮ್ಸ್, ಡಯೇರಿಯಾ ಆ ತರ ಎಲ್ಲ ನಮ್ಮ ಪ್ರಾಡಕ್ಟ್ ಅಲ್ಲಿ ನೀವು ನೋಡೋದಿಲ್ಲ. ಯಾಕೆಂದ್ರೆ ಇದರಲ್ಲಿ ಫೆರಾಜೋನ್ ಅನ್ನೋ ಕಾಂಪೌಂಡ್ ಇದೆ. ಸೊ ಇದು ಸ್ಟಮಕ್ ಫ್ರೆಂಡ್ಲಿ, ಅಂದ್ರೆ ಸ್ಟಮಕ್ಗೆ ಅಥವಾ ಆ ಲೈನಿಂಗ್ಗೆ ಯಾವುದೇ ತರಹದ ಹಾನಿ ಮಾಡೋದಿಲ್ಲ. ಏನ್ ಫಾಲೋ ಮಾಡಬೇಕು, ವಾಟ್ ವಿ ಹ್ಯಾವ್ ಟು ಟೇಕ್ ಕೇರ್ ರಿಗಾರ್ಡಿಂಗ್ ಫೀಲಿಂಗ್ ಲಿಕ್ವಿಡ್ ಮತ್ತೆ ಕ್ಯಾಪ್ಸೂಲ್ ಅಂತ ಹೇಳಿದ್ರೆ, ಇದು ಎಷ್ಟು ರೆಕಮೆಂಡೆಡ್ ಇದೆ ಅಷ್ಟನ್ನೇ ಡೋಸೇಜ್ ಅನ್ನ ನೀವು ತಗೋಬೇಕು. ಓವರ್ ಡೋಸೇಜ್ ಆಗ್ಲಿ ಇದನ್ನ ಕೊಡ್ಲಿಕ್ಕೆ ಹೋಗ್ಬಾರ್ದು. ಸೊ ಯಾರಿಗಾರು ಅನಿಮಿಯಾದಿಂದ ಸಫರ್ ಆಗ್ತಿರ್ತಾರೆ ಅಥವಾ ಸಿವಿಯರ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಹೇಳಿರ್ತಾರೆ, ಅಂಥವರಿಗೆ ನೀವು ಇದೊಂದೇ ತಗೊಂಡ್ಬಿಡಿ ಕಮ್ಮಿ ಆಗ್ಬಿಡುತ್ತೆ, ನೀವು ವಾಸಿ ಆಗ್ಬಿಡ್ತೀರಾ ಅಂತ ಅವ್ರಿಗೆ ರೆಕಮೆಂಡ್ ಮಾಡಬೇಡಿ. ಕೆಲವೊಂದ್ಸಲ ಅವರು ಫಿಸಿಷಿಯನ್ ಅನ್ನ ಕನ್ಸಲ್ಟ್ ಮಾಡಿ ತಗೋಬೇಕಾಗುತ್ತೆ. ಸೊ ಮಕ್ಕಳಲ್ಲೂ ನೀವು ಇದನ್ನ ಕೊಡ್ಬೋದು, ನಮ್ಮ ಫೀಲಿಂಗ್ ಲಿಕ್ವಿಡ್ ಅನ್ನ ನೀವು ರೆಕಮೆಂಡ್ ಮಾಡ್ಬೋದು. ಬಟ್ ಮಕ್ಕಳಲ್ಲಿ ಕೊಡೋಕಿನ ಮುಂಚೆ ಒಂದ್ಸಲ ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡಿ ಕೊಡೋದು ವಾಸಿ. ನಮ್ಮ ಈ ಎಲಿಮೆಂಟ್ಸ್ ವೆಲ್ನೆಸ್ ಫೀಲಿಂಗ್ ಅಲ್ಲಿ ಆಯುಷ್ ಸರ್ಟಿಫಿಕೇಶನ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಒಂದು ಫುಡ್ ಸಪ್ಲಿಮೆಂಟ್, ಅದಕ್ಕೆ ಇದಕ್ಕೆ FSSAI ಮಾರ್ಕ್ ಇದೆ. ಸೊ ಆಯುಷ್ ಮಾರ್ಕ್ ನಾವೇನ್ ಪ್ರೀಮಿಯಂ ಮಾರ್ಕ್ ಇದೆ ನಮ್ಮ ಪ್ರಾಡಕ್ಟ್ಸ್ ಅಲ್ಲಿ ಅಂತ ಮಾತಾಡ್ತಾ ಇದ್ವಿ. ಸೊ ಆ ಮಾರ್ಕು ನಮ್ಮ ಈ ಫೀಲಿಂಗ್ ಲಿಕ್ವಿಡ್ ಮತ್ತೆ ಕ್ಯಾಪ್ಸ್ಯೂಲ್ ಅಲ್ಲಿ ಇಲ್ಲ, ಯಾಕೆಂದ್ರೆ ಇದು ಫುಡ್ ಸಪ್ಲಿಮೆಂಟ್. ಸೊ ಇದು ನಾವು ಯಾವಾಗ ಫೀಲಿಂಗ್ ಲಿಕ್ವಿಡ್ ಅಥವಾ ಕ್ಯಾಪ್ಸ್ಯೂಲ್ ತಗೋತೀವಿ, ಅದು ತಗೊಂಡಿದ ತಕ್ಷಣ ಯಾವುದೇ ಕಾರಣಕ್ಕೂ ಹಾಲನ್ನ ಕೊಡಬೇಡಿ, ಆಯ್ತಾ. ಸೊ ಇನ್ನೊಂದೇನು ಅಂತ ಹೇಳಿದ್ರೆ, ನೀವು ಫೀಲಿಂಗ್ ಕ್ಯಾಪ್ಸ್ಯೂಲ್ ಅಥವಾ ಲಿಕ್ವಿಡ್ ಕೊಡ್ತಿರುವಾಗ ಅದ್ರ ಜೊತೆಗೆ ಸಡನ್ ಆಗಿ ನೀವು ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಅಥವಾ ಯಾವುದೇ ತರಹದ ಕ್ಯಾಲ್ಸಿಯಂ ಅವ್ರ ಸಪ್ಲಿಮೆಂಟ್ಸ್ ತಗೋತಾ ಇದ್ರೆ, ಅಥವಾ ನಮ್ಮ ಪ್ರಾಡಕ್ಟ್ ಅಲ್ಲಿ ನ್ಯಾಟ್ಶಿಯಂ ಏನ್ ಬರುತ್ತೆ ಕ್ಯಾಲ್ಸಿಯಂಗೋಸ್ಕರ, ಅದನ್ನ ನೀವು ಇದ್ರ ಜೊತೆಗೆ ಮಿಕ್ಸ್ ಮಾಡಿ ಕೊಡಬೇಡಿ. ಅಟ್ಲೀಸ್ಟ್ 1 hour ಆಫ್ ಗ್ಯಾಪ್ ತಗೊಳ್ಳೋದು ವಾಸಿ. ಆಮೇಲೆ ಯಾವಾಗ ನೀವು ಫೀಲಿಂಗ್ ಲಿಕ್ವಿಡ್ ಅಥವಾ ಕ್ಯಾಪ್ಸೂಲ್ ಕೊಡ್ತಾ ಇರ್ತೀರಾ, ಅವರಿಗೆ ಏನಾದ್ರೂ ಉಪಯೋಗ ಆಗ್ತಾ ಇದೆಯಾ ಆಗ್ತಾ ಇಲ್ವಾ ಅಂತ ನೋಡ್ಲಿಕ್ಕೆ ಅವರು 1 month ತಗೊಂಡ್ಮೇಲೆ ಯೂಶಲಿ ಬ್ಲಡ್ ಟೆಸ್ಟ್ ಮಾಡುವಾಗ ನಮ್ಗೆ HB ಕಂಟೆಂಟ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಸೊ ಅದ್ರ ಬೇಸಿಸ್ ಮೇಲೆ ನೀವು ಇದನ್ನ ರೆಕಮೆಂಡ್ ಮಾಡ್ಬೋದು. ಯೂಶಲಿ ನಾರ್ಮಲ್ ಸಪ್ಲಿಮೆಂಟ್ಸ್, ಐರನ್ ಸಪ್ಲಿಮೆಂಟ್ಸ್ ತಗೊಳ್ಳುವಾಗ ಏನ್ ಹೇಳ್ತೇವೆ ಅಂತ ಹೇಳಿದ್ರೆ, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ನ ಅವಾಯ್ಡ್ ಮಾಡಿ, ಕ್ಯಾಲ್ಸಿಯಂ ಇರುವಂತ ಊಟನ ಅಥವಾ ಆಹಾರನ ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ. ಬಟ್ ನಮ್ಮ ಫೀಲಿಂಗ್ ಕ್ಯಾಪ್ಸ್ಯೂಲ್ ಮತ್ತೆ ಲಿಕ್ವಿಡ್ ಕೊಡುವಾಗ ನೀವು ಇದನ್ನ ಕೊಡ್ಬೋದು. ಆ ತರ ಯಾವುದೇ ತರಹದ ರೆಕಮೆಂಡೇಶನ್ ಇಲ್ಲ. ಎಷ್ಟು ಡೋಸೇಜ್ ಕೊಡ್ಬೇಕು ಫೀಲಿಂಗ್ ಲಿಕ್ವಿಡ್ ಮತ್ತೆ ಕ್ಯಾಪ್ಸ್ಯೂಲ್ ಅಂತ ಹೇಳಿದ್ರೆ, ಇದನ್ನ ಖಾಲಿ ಹೊಟ್ಟೆನಲ್ಲಿ ಕೊಡ್ಬೇಡಿ, ಊಟದ ನಂತರನೇ ಇದನ್ನ ಅಡ್ವೈಸ್ ಮಾಡ್ಬೇಕು. 1 ಕ್ಯಾಪ್ಸ್ಯೂಲ್
ಒಂದು ದಿನಕ್ಕೆ ಒಂದು ಕ್ಯಾಪ್ಸೂಲ್ ನ ನೀವು ಕೊಡ್ಬೋದು. ಅದೇ ನೀವು ಚಿಲ್ಡ್ರನ್ಗೆ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಲಿಕ್ವಿಡ್ ನ ನೀವು ರೆಕಮೆಂಡ್ ಮಾಡ್ಬೋದು. ಸೊ 1 ಚಮಚ ಫೀಲಿಂಗ್ ಲಿಕ್ವಿಡ್ ನ ನೀವು ಮಕ್ಕಳಲ್ಲಿ ರೆಕಮೆಂಡ್ ಮಾಡ್ಬೋದು. ದೊಡ್ಡವರಲ್ಲಿ ಅಡಲ್ಟ್ಸ್ ಅಲ್ಲಿ 14 ಅಥವಾ 15 ಇಯರ್ಸ್ ಆದ್ಮೇಲೆ ಅವರು ಲಿಕ್ವಿಡ್ ತಗೋತಾ ಇದ್ದಾರೆ ಅಂತ ಹೇಳಿದ್ರೆ 2 ಚಮಚದಷ್ಟು ಅವರಿಗೆ ನೀವು ರೆಕಮೆಂಡ್ ಮಾಡ್ಬೋದು. ಪ್ರೆಗ್ನೆಂಟ್ ಮತ್ತೆ ಲ್ಯಾಕ್ಟೇಟಿಂಗ್ ಮದರ್ಸ್ ಅಲ್ಲಿ ಕೂಡ ನೀವು ಇದನ್ನ ಕೊಡ್ಬೋದು. ಸೊ ಅವರಲ್ಲಿ 2 ಕ್ಯಾಪ್ಸೂಲ್ಸ್ ನ ನೀವು ಕೊಡ್ಬೇಕಾಗುತ್ತೆ, ಮತ್ತೆ 2 ಫುಲ್ ಟೀ ಸ್ಪೂನ್ಸ್ ಅವರಿಗೆ ಲಿಕ್ವಿಡ್ ಅನ್ನ ಕೊಡ್ಬೇಕಾಗುತ್ತೆ. ಬಟ್ ಯಾವುದಕ್ಕೂ ಒಂದ್ಸಲ ಅವರ ಫಿಸಿಷಿಯನ್ ಅಥವಾ ಗೈನಕಾಲಜಿಸ್ಟ್ ನ ಕನ್ಸಲ್ಟ್ ಮಾಡಿ ಪ್ರೆಗ್ನೆಂಟ್ ಲೇಡೀಸ್ ಮತ್ತೆ ಲ್ಯಾಕ್ಟೇಟಿಂಗ್ ಮದರ್ಸ್ ಅಲ್ಲಿ ನೀವು ಇದನ್ನ ಕೊಡ್ಬೋದು. ಯೂಶಲಿ ಕ್ಯಾಪ್ಸೂಲ್ ಫಾರ್ಮೇಶನ್ ಟ್ರಾವೆಲಿಂಗ್ ಅಲ್ಲಿ ಸೂಟಬಲ್ ಆಗಿದೆ. ನೀವು ಸಿರಪ್ ನ ಅಥವಾ ಲಿಕ್ವಿಡ್ ಅನ್ನ ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡ್ಬೋದು. ಸೊ ದಿಸ್ ಇಸ್ ಎಲಿಮೆಂಟ್ಸ್ ವೆಲ್ನೆಸ್ ಫೀಲಿಂಗ್ ಲಿಕ್ವಿಡ್ ಮತ್ತೆ ಕ್ಯಾಪ್ಸೂಲ್. ನಮ್ಮ ಎಲಿಮೆಂಟ್ಸ್ ವೆಲ್ನೆಸ್ ಆಯುರ್ವೇದಿಕ್ ಹೆಲ್ತ್ ಕೇರ್ ರೇಂಜ್ ಪ್ರಾಡಕ್ಟ್ಸ್ ಬೇರೆ ಅಡ್ವಾಂಟೇಜಸ್ ಏನು ಅಂತ ಹೇಳಿದ್ರೆ, ನಮ್ಮ ಪ್ರಾಡಕ್ಟ್ಸ್ ನ ಎಲ್ಲಾ ಕ್ಯಾಪ್ಸೂಲ್ಸ್ 100% ವೆಜಿಟೇರಿಯನ್ ಕ್ಯಾಪ್ಸೂಲ್ಸ್. ಇದು ನಾನ್ ವೆಜ್ ಕ್ಯಾಪ್ಸೂಲ್ಸ್ ಅಲ್ಲ. ಸೊ ಹಾಗಾಗಿ ಈ ವೆಜಿಟೇರಿಯನ್ ಕ್ಯಾಪ್ಸೂಲ್ಸ್ ಅರೌಂಡ್ 6 times ಕಾಸ್ಟ್ಲಿಯರ್ ಉಂಟು ಬೇರೆ ನಾನ್ ವೆಜ್ ಕ್ಯಾಪ್ಸೂಲ್ಸ್ ಗೆ ಕಂಪೇರ್ ಮಾಡಿದ್ರೆ. ಮತ್ತೆ ಇದರಲ್ಲಿ ವೆಜಿಟೇರಿಯನ್ ಕ್ಯಾಪ್ಸೂಲ್ಸ್ ಅಲ್ಲಿ ಮಾಯಿಶ್ಚರ್ ಕಂಟೆಂಟ್ ಅರೌಂಡ್ 5% ಅಷ್ಟೇ ಉಂಟು. ಅದೇ ನೀವು ನಾನ್ ವೆಜ್ ಕ್ಯಾಪ್ಸೂಲ್ಸ್ ಅಲ್ಲಿ ಇದು ಅರೌಂಡ್ 13 to 15% ಅಷ್ಟು ಉಂಟು. ಸೊ ಯಾವಾಗ ಇದರಲ್ಲಿ ಮಾಯಿಶ್ಚರ್ ಕಂಟೆಂಟ್ ಕಡಿಮೆ ಉಂಟು, ಇದರಲ್ಲಿ ಬ್ಯಾಕ್ಟೀರಿಯಲ್ ಗ್ರೋತ್ ಜಾಸ್ತಿ ಆಗೋದಿಲ್ಲ, ಹೀಟ್ ಡಿಫಾರ್ಮೇಶನ್ ಕೂಡ ಚಾನ್ಸಸ್ ಇದರಲ್ಲಿ ಕಡಿಮೆ ಇರುವಂತದ್ದು. ನಮ್ಮ ರೇಂಜ್ ಆಫ್ ಆಲ್ ದ ಪ್ರಾಡಕ್ಟ್ಸ್ ಅಲ್ಲಿ API ಫಾರ್ಮುಲೇಷನ್ಸ್ ಇರುವಂತದ್ದು, ಅಂದ್ರೆ ಯಾವ ಹರ್ಬ್ ಅಲ್ಲಿ ಯಾವ ಪಾರ್ಟ್ ನ ಯೂಸ್ ಮಾಡಿದ್ದೇವೆ ಅಂತ ನಾವು ಇದರಲ್ಲಿ ಪ್ಯಾಕಿಂಗ್ ಮೇಲೆ ಮೆನ್ಷನ್ ಮಾಡಿದ್ದೇವೆ. ನಮ್ಮ ಪ್ರಾಡಕ್ಟ್ ಅಲ್ಲಿ API ರೆಕಮೆಂಡೇಶನ್ ಉಂಟು, ಅಂದ್ರೆ ಯಾವ ಹರ್ಬ್ ಅಲ್ಲಿ ನಾವು ಯಾವ ಪಾರ್ಟ್ ಯೂಸ್ ಮಾಡಿದ್ದೇವೆ ಅಂತ ಮೆನ್ಷನ್ ಮಾಡಿದ್ದೇವೆ. ನಮ್ಮ ಈ ಎಲಿಮೆಂಟ್ಸ್ ವೆಲ್ನೆಸ್ ಪ್ರಾಡಕ್ಟ್ ಅಲ್ಲಿ ಬ್ಯಾಚ್ ಟು ಬ್ಯಾಚ್ ಕ್ವಾಲಿಟಿ ಫಿಂಗರ್ ಪ್ರಿಂಟಿಂಗ್ ಟೆಸ್ಟ್ ಮಾಡಿದ್ದೇವೆ. ಅಂದ್ರೆ ಯಾವ ಬ್ಯಾಚ್ ಅಲ್ಲಿ ಒಂದು ಪ್ರಾಡಕ್ಟ್ ಬಂದಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಬ್ಯಾಚ್ ಅಲ್ಲಿ ಕೂಡ ಫಿಂಗರ್ ಪ್ರಿಂಟಿಂಗ್ ಟೆಸ್ಟ್ ಮಾಡಿರುವಂತದ್ದು. ಯಾಕೆ ಅಂದ್ರೆ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಮೇಲೆ ನಾವು ಯಾವುದೇ ತರದ ಕಾಂಪ್ರಮೈಸ್ ಮಾಡಿಲ್ಲ. ಆ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ಸ್ ನ ನಾವು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಇದು ಫಿಂಗರ್ ಪ್ರಿಂಟಿಂಗ್ ಟೆಸ್ಟ್ ಒಂದು ಕಾಸ್ಟ್ಲಿಯಸ್ಟ್ ಟೆಸ್ಟ್. ಎಲ್ಲರೂ ಇದನ್ನ ಅಫೋರ್ಡ್ ಮಾಡ್ಲಿಕ್ಕೆ ಆಗಲ್ಲ, ಮತ್ತೆ ಎಲ್ಲರೂ ಇದನ್ನ ಮಾಡೋದು ಇಲ್ಲ. ಸೊ ನಾವು ಇದನ್ನ ಮಾಡ್ಕೊಂಡು ನಮ್ಮ ಕ್ವಾಲಿಟಿನ ಮೇಂಟೈನ್ ಮಾಡ್ಕೊಂಡು ಬಂದಿರುವಂತದ್ದು. ನಮ್ಮ ಪ್ರಾಡಕ್ಟ್ ಎಲ್ಲಾದ್ರಲ್ಲೂ ನಾನು ದಿನ ಹೇಳ್ತಿದ್ದೆ, ಒಂದೊಂದು ಸೂಪರ್ ಸ್ಟಾರ್ ಹರ್ಬ್ ಇದೆ. ಸೊ ಒಂದು ನಾವೆಲ್ ಕಾಂಬಿನೇಷನ್ ಅಲ್ಲಿ ಬಂದಿರುವಂತ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿ ಕೊಟ್ಟಿರುವಂತ ಪ್ರಾಡಕ್ಟ್ಸ್. ನಾನು ಆಲ್ರೆಡಿ ಕವರ್ ಮಾಡಿರುವಂತ ಪ್ರಾಡಕ್ಟ್ಸ್ ಏನು ಅಂತ ಹೇಳಿದ್ರೆ ಎಲ್ಲಾರ್ಗೂ ಗೊತ್ತು. 95, Immuno3+, Spirulina Gold, Diaba Life, Ayushwas, Fight Stress, Daily Detox, Blood Purifier, Well Heart, Kavach Prash. ಇದನ್ನೆಲ್ಲ ನಾವು ಓದಿದೀವಿ, ಇದನ್ನೆಲ್ಲ ತಿಳ್ಕೊಂಡಿದ್ದೇವೆ. ಈ ಪ್ರಾಡಕ್ಟ್ಸ್ ಅಲ್ಲಿ ಏನೇನಿದೆ, ಯಾರಿಗೆ ರೆಕಮೆಂಡ್ ಮಾಡ್ಬೇಕು, ಇದನ್ನೆಲ್ಲ ನಾವು ನೋಡಿದ್ದೇವೆ. ಪ್ರೋಟೀನ್ ಪೌಡರ್ ಇದನ್ನೆಲ್ಲ ಆಲ್ರೆಡಿ ನಾವು ನೋಡಿದ್ದೇವೆ. ಯೂರಿಫ್ಲಶ್ 3 ಆಗಿರುವಂಥದ್ದು. ನೆಕ್ಸ್ಟ್ ಬರುವಂತ ಟ್ರೈನಿಂಗ್ ಅಲ್ಲಿ ನಾವು ತಿಳ್ಕೊಳ್ಳುವಂತ ಪ್ರಾಡಕ್ಟ್ಸ್ ಯಾವುದು ಅಂದ್ರೆ ಥೈ ಹೆಲ್ತ್, ಆಂಟಿ ಅಲರ್ಜಿ, ವಿಮೆನ್ ಕಂಪ್ಯಾನಿಯನ್, ಮೆಲ್ಟ್ ಫ್ಯಾಟ್, ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ಳೋಣ. ಸ್ನೇಹಿತರೆ, ನಮ್ಗೆ ಮಾರ್ಕೆಟ್ ಅಲ್ಲಿ 3 ತರಹದ ಕಸ್ಟಮರ್ಸ್ ಸಿಗ್ತಾರೆ. ಆ ಕಸ್ಟಮರ್ಸ್ ನ ನಾವು ABC ತರ ಕ್ಯಾಟಗರಿ ಮಾಡ್ತೀವಿ. A ನಲ್ಲಿ ಏನು ಪ್ರಾಬ್ಲಮ್ ಇರಲ್ಲ, ಹೆಲ್ದಿ ಆಗಿ ಇರ್ತಾರೆ. B ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಅಥವಾ ಬರೋದ್ರಲ್ಲಿ ಇರುತ್ತೆ, ಹೆರಿಡಿಟ್ರಿ ಇರುತ್ತೆ, ಅಂತವ್ರನ್ನ ನಾವು B ಕ್ಯಾಟಗರಿಲಿ ಹಾಕ್ತೀವಿ. C ಕ್ಯಾಟಗರಿ ಅಂತ ಹೇಳಿದ್ರೆ ಸ್ವಲ್ಪ ಕ್ರಿಟಿಕಲ್ ಪ್ರಾಬ್ಲಮ್ ಇದೆ, ಸೀರಿಯಸ್ ಪ್ರಾಬ್ಲಮ್ ಇದೆ ಅಂತವರಿಗೆ ನಾವು C ಕ್ಯಾಟಗರಿಲಿ ಹಾಕ್ತೀವಿ. ಸೊ ಈ ABC ಕ್ಯಾಟಗರಿಲಿ ನಾವು ಯಾರಿಗೆ ರೆಕಮೆಂಡ್ ಮಾಡಬೇಕು ನಮ್ಮ ಪ್ರಾಡಕ್ಟ್ಸ್ ಅಂತ ಹೇಳಿದ್ರೆ ಓನ್ಲಿ ಟು A and B ಕ್ಯಾಟಗರಿ. ನಾವು C ಕ್ಯಾಟಗರಿ ಪೇಷಂಟ್ಸ್ ನಾಗ್ಲಿ ಅಥವಾ ಸೀರಿಯಸ್ ಪ್ರಾಬ್ಲಮ್ ಪೀಪಲ್ ನ ನಾವು ರೆಕಮೆಂಡ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ನಮ್ಮ ಪ್ರಾಡಕ್ಟ್ಸ್ ನ ಯಾವುದೇ ಕಾರಣಕ್ಕೂ ಇ-ಕಾಮರ್ಸ್ ವೆಬ್ಸೈಟ್ ಇಂದ ಖರೀದಿ ಮಾಡಬೇಡಿ. ಯಾವುದೇ ತರಹದ ಗ್ಯಾರಂಟಿ ಅಥವಾ ಎಕ್ಸ್ಪೈರಿ ಇದ್ರೆ, ಫೇಕ್ ಇದ್ರೆ ನಾವು ಜವಾಬ್ದಾರರಲ್ಲ. ಸೊ www.indiashopee.com ಇಂದ ನಮ್ಮ ಪ್ರಾಡಕ್ಟ್ಸ್ ನ ನೀವು ಖರೀದಿ ಮಾಡಬಹುದು. ಸೊ ಇವತ್ತು ನಾನು ನನ್ನ 12ನೇ ದಿನದ ಪ್ರಾಡಕ್ಟ್ ಟ್ರೈನಿಂಗ್ ಅನ್ನ ಮುಗಿಸ್ತಾ ಇದ್ದೇನೆ. ನಾಳೆ ಮತ್ತೆ ಸಿಗೋಣ. ನಾಳೆ ಪ್ರಾಡಕ್ಟ್ ಟ್ರೈನಿಂಗ್ ಬಂದು ಥೈ ಹೆಲ್ತ್. ನಾನು ಡಾಕ್ಟರ್ ಮಾನಸಾ ನಾಯಕ್, ಹಾರ್ವೆಸ್ಟ್ ಸಕ್ಸಸ್ ಅಕಾಡೆಮಿಯ ಪ್ರಾಡಕ್ಟ್ ಟ್ರೈನರ್. ಇವತ್ತಿನ ನನ್ನ ಟ್ರೈನಿಂಗ್ ಅಟೆಂಡ್ ಮಾಡಿರೋರ್ಗೆಲ್ಲರಿಗೂ ಥ್ಯಾಂಕ್ ಯು.